ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ. ಈಗ ಆ ಸದ್ಗುರುನಾಥರ ಒಂದು ಚರಿತ್ರ ಸಪ್ತಾಹನ ನೆರವೇರಿಸಿಕೊಂಡು ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯೋಗೀಶ್ವರಾನಂದ ಶ್ರೀ 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 ಯೋಗೀಶ್ವರಾನಂದರು ಸ್ಥಾನದಲ್ಲಿ ವಿಧಿ ಮಾಡಿಸಿದವರಿಂದ ಈ ಒಂದು ಸಮಾರಂಭ ಬಹಳ ನಮಗೆ ಒಂದು ಸೌಭಾಗ್ಯವನ್ನೇ ದಯಪಾಲಿಸ್ತಾ ಇದೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಅಂದ್ಬಿಟ್ಟು ನನ್ನ ದಿನಚರ್ಯೆಯನ್ನು ನಿಮ್ಮ ಮುಂದೆ ಇಡೋದಲ್ಲದೆ ಆ ನಂತರ ಮಾನವನ ಇತಿಹಾಸ ಎಂಬತಕ್ಕಂಥದ್ದನ್ನು ಸದ್ಗುರು ಚರಣಾರವಿಂದದಲ್ಲಿ ಅರ್ಪಣೆ ಮಾಡೋದಕ್ಕೆ ಈ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ಒಂದು ಚೆಲುವಣಿಯನ್ನಿಟ್ಟು ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತು ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮಾ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಚಾಕೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೇವತೈಶ್ಚ ಸಮಾಜ್ಞಾ ದೃಷ್ಟಮಭ್ಯಾಗತೋ ಪ್ರದೀಪ್ರಾಮ ಅಗಸ್ತ್ಯೋ ಭಗವಾನ್ ಋಷಿಃ. ಅಗಸ್ತ್ಯೋವಾಚ ರಾಮ ರಾಮ ಮಹಾಬಾಹೋ ಸ್ಮೃಗುಹ್ಯಂ ಸನಾತನಂ ಯೇನ ಸರ್ವಾ ನರೇಣ ಸ್ವಾ ಸಮರೇ ಯಜಸ್ಯಸಿ. ಆದಿತ್ಯಹೃದಯಂ ಸರ್ವಶತ್ರುವಿನಾಶನಂ ಜಯಾಮಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶುಭಂ. ಸರ್ವಮಂಗಳಮಾಂಗಲ್ಯಂ ಸರ್ವಪಾಪಪ್ರಣಾಶನಂ ಚಿಂತಾಶೋಕಪ್ರಶಮನಂ ಆಯುರ್ವರ್ಧನಂ ರಶ್ಮಿಮಂತಂ ಸಮುಜ್ಜಂತಂ ದೇವಾಸುರನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಸರ್ವದೇವಾತ್ಮಕೌಢೇಶಾಂ ತೇಜಸ್ವಿ ರಶ್ಮಿಭಾವನಃ ಏಷ ದೇವಾನ್ ಸುರಗಣಾನ್ ಲೋಕಾನ್ ಪಾತಿ ಗವಸ್ತಿಭಿಃ. ಏಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವಸ್ಕಂದಃ ಪ್ರಜಾಪತಿಃ. ಮಹೇಂದ್ರೋ ಧನಃ ಕಾಲೋ ಹ್ಯಮಃ ಸೋಮೋ ಶುಭಾಂಪತಿಃ. ಇತರೋ ಬಸವಃ ಸಾಧ್ಯಾಯಸ್ವಿನೋ ಮರುತೋ ಮನೋಃ. ವಾಯುರ್ವನ್ನಿಃ ಪ್ರಜಾ ಪ್ರಾಣಾಋತಕರ್ತಾ ಪ್ರಭಾಕರಃ. ಆದಿತ್ಯ ಸವಿತಃ ಸೂರ್ಯಾಕೃತಃ ಪೂಷಾ ಗವಸ್ತಿಮಾನ್. ಸುವರ್ಣ ಸದೃಶೋ ಭಾನುಃ ಸ್ವರ್ಣರೇತಾ ದಿವಾಕರಃ. ಹರಿದಶ್ವ ಸಹಸ್ರಾರ್ಚಿಸ್ತಪ್ತ ಸಪ್ತರ್ಮರೀಚಿಮಾನ್. ತಿವಿರೋನ್ಮತಃಶಂಭೋ ತ್ವಷ್ಟಾಮಾರ್ತಾಂಡವಾಂಶಾನ್. ಹಿರಣ್ಯಗರ್ಭಶ್ಚ ಶಿರಸ್ತಪನೋ ಭಾಸ್ಕರೋ ರವಿಃ. ಅಗ್ನಿಗರ್ಭೋದಿತೇಃ ಪುತ್ರಃ ಶಂಖಸ್ತ್ರಿಶಿರನಾಶನಃ. ಯೋಮನಾಥಸ್ತಮೋ ಭೇದಿ ರುಗ್ಯಜಸ್ಸಾಮಪಾಲಕಃ. ಘನೌರುಸ್ಥಿರತಾಂ ಮಿತ್ರೋ ವಿಂಧ್ಯವೀದೀಪ್ವಂಗಮಃ. ಆತಪೇ ಮಂಡಲೇ ಮೃತ್ಯೋಃ ಪಿಂಗಲಃ ಸರ್ವತಾಪನಃ. ರವಿರ್ವಿಶ್ವೋ ಮಹಾತೇಜ ರಕ್ತಸರ್ವಭವೋದ್ಭವಃ. ನಕ್ಷತ್ರಾಗ್ರಹತಾರವಣಾಧಿಪೋ ವಿಶ್ವಭಾವನಃ. ತೇಜಸಾಮಪಿ ತೇಜಸ್ವೇ ದ್ವಾದಶಾತ್ಮನ್ ನಮೋಸ್ತುತೇ. ನಮಃ ಪೂರ್ವಾಯ ಗಿರಯೇ ಪಶ್ಚಿಮೇ ಗಿರಯೇ ನಮಃ. ಜ್ಯೋತಿರ್ಗಣಾನಾಂ ಪತಯೇ ದಿನೋದಿತ್ತಯೇ ನಮಃ. ಜಯಾಯ ಜಯ ಭದ್ರಾಯ ಹರಿಯಶ್ವಾಯ ನಮೋ ನಮಃ. ನಮೋ ನಮಃ ಸಹಸ್ರಾಂಶೋದಿತ್ಯಾಯ ನಮೋ ನಮಃ. ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ. ನಮಃ ಪದ್ಮಃ ಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ.
ब्रह्मेशाच्युतेशाय सूर्यायादित्यवर्चसे भास्वते सर्वरक्षाय रौद्राय वपुषे नमः तमाग्नाय शिमग्नाय शत्रुघ्नायामितात्मने कृतघ्नघ्नाय देवाय ज्योतिषां पतये नमः तप्तजामे कराभाय वह्नये विश्वकर्मणे नमस्तमो विनिघ्नाय रविये लोकसाक्षिणे नाशयत्येष वैभूतं तदैव सृजते पुनः पायत्येष तपत्येष वरुषत्येष गतस्तिभिः येष सुप्तेषु जागर्ति भूतेषु परिनिश्चितः एष चैवाग्निहोत्रं च फलं चैवाग्निहोत्रिणां वेदाश्च कृतवश्चैव क्रतूनां फलमेव च यानि कृत्यानि लोकेषु सर्व एष रविः प्रभुः येन मापत्सु कृभ्रेषु कान्तोरेषु भयेषु च कीर्तियन् पुरुषः कश्चिन्नावसीदति राघव पूजयस्वैनमेकाग्रो देवदेवं जगत्पतिम् एतत्त्रिगुणितं जप्त्वा युद्धेषु विजयिष्यसि अस्मिन् क्षणे महाबाहो रावणं त्वं वदिष्यसि एवं त्वा तदागस्त्यो जगामचेदागतम् ये च श्रुत्वा महातेज नष्टशोको भवोत्तदा धारयामास सुप्रीतो राघवः प्रियतात्मवान् त्रिराचम्या शुचिर्भूत्वा धनुर्वादाय वीर्यवान् आदित्यम् प्रेक्ष्य परं खरुषमाप्तवान् रावणं प्रेक्ष्य पृष्ठात्मा युद्धाय समुपागवतु सर्वयत्नेनमखतावधेतस्य वृतो भवतु अतरविरवधं निरीक्षरां मुदितमनाः परमं प्रकृष्यमाणाः निशिचरापतिसंक्षयं विदित्वा सुरगणं मध्यगतो वचस्मरेति श्रीमद्रामायणे युद्धकाण्डे आदित्यहृदयं नाम सप्तोत्तरशतनमः सर्गः श्रीकृष्णार्पणमस्तु सद्गुरु दिव्यचरणारविन्दार्पणमस्तु शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेतु सर्वविघ्नोपशान्तये गुरुब्रह्मा गुरुर्विष्णुः गुरुदेवो महेश्वरः गुरुः साक्षात् परब्रह्म तस्मै श्रीगुरवे नमः। गुरुवे सर्वलोकानां विशते भवरोगिणां निधये सर्वविद्यानां श्रीदक्षिणामूर्तये नमः। अखण्डमण्डलाकारं व्याप्तं येन चराचरं त्वत्पदं दर्शितं येन तस्मै श्रीगुरवे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। जटाधरं पाण्डुरङ्गं शूलहस्तं कृपानिधिं सर्वरोगहरं देवं दत्तात्रेयमहं भजे। जगदुत्पत्तिकर्ते च स्थितिसंहारकेतवे भवपाशविमुक्ताय दत्तात्रेयमहं भजे। जराजन्मविनाशाय देहशुद्धिकराय च दिगम्बरदयामूर्ते दत्तात्रेयमहं भजे। कर्पूरकान्तिलेखाय ब्रह्ममूर्तिधराय च वेदशास्त्रपरिज्ञाय दत्तात्रेयमहं भजे। गीर्वाणभीतिनाशाय घोरपापहराय च दृष्टशिक्षणप्रियाय दत्तात्रेयमहं भजे। काषाय वस्त्रं करदण्डधारिणं कमण्डलं पद्मकरेण शङ्खं
चक्रं गदा भूषितभूषणाढ्यं श्रीपादराजं शरणं प्रपद्ये श्रीपादराजं शरणं प्रपद्ये कृते जनार्दनो देवः त्रेतायां रघुनन्दनः द्वापरे रामकृष्णौ च खलौ श्रीपादश्रीवल्लभः आदौ ब्रह्ममध्ये विष्णुः रन्त्यदेवः सदाशिवः मूर्तित्रयस्वरूपाय दत्तात्रेय नमोऽस्तुते औदुम्बरकल्पवृक्षस्य सङ्गमः कामधेनुमः चिन्तामणिगुरोर्पादो दुर्लभो भुवनत्रये आदिरूपं महादेवं सनकादिसेव्यवन्दितं त्रिगुणातीतं तत्त्वमस्यादिरक्षितं तस्मै श्रीगुरवे नमः यस्य असादरघमेव सर्वं मयेव सर्वं परिकल्पितं च यत्संविधानां विगुणात्मरूपं दशाङ्घ्रिपद्मं प्रणतोऽस्मनित्यम् आद्यस्तम्भपर्यन्तं परमात्मस्वरूपं सायोज्यविनियोगं तस्मै श्रीगुरवे नमः तस्मै श्रीगुरवे नमः श्रीगणपति शारदाभ्यो नमः यतोऽनन्तशक्तिरनन्ताश्च जीवा यतो निर्गुणादप्रमेयाद्गुणास्ते यतो भाति सर्वं त्रिधा भेदभिन्नं सदा तं गणेशं नमामो भजामः यतश्चाविरासी जगत्सर्वमेततो तथाब्जासनो विश्वगो विश्वगोप्ता ततेन्द्रादयो देवसङ्घानुष्याः सदा तं गणेशं नमामो भजामः नमो नमामो भजामः यतो वंशिवानो भवोर्जलं च यतः सागराश्चन्द्रमा व्योमवायुः यतस्तावरा जङ्घमा वृक्षसङ्घमाः सदा तं गणेशं नमामो भजामः यतो दानवाः किन्नरा यक्षसङ्घा यतश्चारणा वारणा स्वापदाश्च यतः पक्षिकीटा यथो विरुदश्च सदा तं गणेशं नमामो भजामः यतो बुद्धिरज्ञाननाशो मुमुक्षुगो यतः सम्पदो भक्तसन्तोषिका स्युः यतो विघ्ननाशो यतः कार्यसिद्धिः सदा तं गणेशं नमामो भजामः सदा तं गणेशं नमामो भजामः यतः पुत्रसम्पद्यतो वाञ्छितार्थो यतो भक्तविघ्नस्तथानेकरूपाः यतः शोकमोहं यतः काम एव सदा तं गणेशं नमामो भजामः यतोऽनन्तशक्ति यतोऽनन्तभक्तिः सशेषो बभूव धराधारणेनेकरूपे च शक्तः यतोऽनेकदा स्वर्गलोकाहिनाना सदा तं गणेशं नमामो भजामः यतो वेदवाचोति कुण्ठामनोभिः सदा नेति नेतीति अर्थाघ्नन्ति परब्रह्मरूपं चिदानन्दभूतं सदा तं गणेशं नमामो भजामः पुनरुचे गणाधीशकस्तोत्रमेतत्पठेन्नरः त्रिसन्ध्यं त्रिदिनं तस्य सर्वकार्यं भविष्यति यो जपेदष्टदिवसं श्लोकाष्टकमिदं शुभम् अष्टवारं चतुर्थ्यां तु सोष्ठसिद्धिरवाप्नुयात् यः पठेन्मासमात्रं तु दशवारं दिने दिने
समोचयेत् बन्धगतं राजमद्यं न संशयः विद्या कामो लभेत् विद्यां पुत्रार्थी पुत्रमाप्नुयात् वाञ्छितान् लभते सर्वान् एकविंशतिवारतः यो जपेत् परया भक्त्या गजानन परो नरः एवं त्वा ततो देवांश्चान्तर्धानं गतः प्रभुः इति श्रीगणेशाष्टकं सम्पूर्णम् गणेशाष्टकं सम्पूर्णं तथा श्रीमद्भगवद्गीता महात्म्यं धनुर्वाच भगवान् परमेशाना भक्तिरव्यभिचारिणी प्रारब्धं भुज्यमानस्य कथं भवति हे प्रभु विष्णुरुवाच प्रारब्धं भुज्यमानो हि गीताभ्यासरतः सदा समुक्तस्य सुखी लोके कर्मणा नोपलिप्यते महापापादिपापानि गीताध्यानं करोति चेत् क्वचितो स्पर्शन्न कुर्वन्ति नलिनीदलं भवतु गीतायाः पुस्तकं यत्र यत्र पाठः प्रवर्तते तत्र सर्वाणि तीर्थानि प्रयागादीनि तत्र वै सर्वे देवाश्च ऋषयो योगिनः पन्नगाश्च गोपाला गोपिका वापि नारदोद्धवपार्षदैः निवसन्ति सदा तत्र यत्र गीता प्रवर्तते यत्र गीता विचारश्च पठनं पाठनं श्रुतं तत्राहं निश्चितं पृथ्वी निवसामि सदैव ये गीतासेकं तिष्ठामि गीता मे चोत्तमं गृहम् गीता ज्ञानमुपाश्रित्य त्रिलोकान् पालयाम्यहम् गीता मे परमा विद्या ब्रह्मरूपा न संशयः अर्धमात्राक्षरा नित्या स्वानिर्वाच्यवदात्मिका चिदानन्देन कृष्णेन प्रोक्ता समुखदाव्यनम् वेदत्रयी परानन्दा तत्त्वार्थज्ञानसंयुता योष्टादश जपो नित्यं नरो निश्चलमानसः ज्ञानसिद्धिं स लभते ततो याति परं पदम् पाठे समर्थसम्पूर्णे ततोऽर्धं पाठमाचरेत् तदा गोदानचं पुण्यं लभते नात्र संशयः त्रिभागं पठमानस्तु गङ्गास्नानफलं लभेत् षडंशं जपमानस्तु सोमयागफलं लभेत् एकध्यायं तु यो नित्यं पठते भक्तिसंयुतः रुद्रलोकमाप्नोति गणो भूत्वा वसेच्छिरम् अध्यायश्लोकपादं वा नित्यं यः पठते नरः स याति नरकां यावन्मन्वन्तरं वसुन्धरे गीताया श्लोकदशकं सप्तपञ्चचतुष्टयम् गौत्रिणीकं तदर्धं वा श्लोकानां यः पठेन्नरः चन्द्रलोकमवाप्नोति वर्षाणामयुतं ध्रुवम् गीता पाठसमायुक्तं कोमाशतां हृदेत् गीताभ्यासं पुनः कृत्वा लभते मुक्तिमुत्तमाम् गीतेत्युच्चारसंयुक्तो म्रियमाणो गतिं लभेत् गीतार्थश्रवणासक्तो महापापयुतोऽपि वा वैकुण्ठं समवाप्नोति विष्णुना सह मोदते गीतार्थं ध्यायते नित्यं कृत्वा कर्माणि भूरिशः जीवन्मुक्तः स विज्ञेयो देहान्ते परमं पदम् गीतामाश्रित्य बहो भूभुजो जनकादयः निर्धूतकल्मषालोके गीतायाताः परं पदम् गीतायाः पठनं कृत्वा महात्म्यं नैव यः पठेत् वृथा पाठो भवेत् तस्य समयेवायुधावृतः एतन्मागात्मसंयुक्तं गीताभ्यासं करोति यः स तत्फलमाप्नोति दुर्लभं गतिमाप्नुयात् सोऽवाच महात्म्यमेतद्गीतायाः प्रोक्तं सनातनं
गीतान्ते च पठेद्यस्तु यदुक्तं तद्फलं लभेत् इति श्रीवराहपुराणे श्रीमद्भगवद्गीता महात्म्यं सम्पूर्णम्। अतः श्रीमद्भगवद्गीता न्यासविधिः अथाङ्गन्यासः। ओम श्रीमद्भगवद्गीता मालामन्त्रस्य भगवान् वेदव्यास ऋषिः अनुष्टुप्यन्दः श्रीकृष्णपरमात्मा देवता। आशोच्चानन्वशोचस्त्वं प्रज्ञावादांश्च भाषसा इति बीजम्। सर्वधर्मान् परित्यज्य मामेकं शरणं व्रजेते इति शक्तिः। अहं त्वा सर्वपापेभ्यो मोक्षयिष्यामि मा शुचः इति कीलकम्। अथाकरन्यासः नैनं छिन्दन्ति शस्त्राणि नैनं दहति पावकाय चङ्गुष्टाभ्यां नमः। न चैनं केशयन्त्यापो न शोषयति मावका इति तज्जिनीभ्यां नमः। अच्छेद्यो यमदास्यो यमक्लेद्यो सोष्ठेव चेति मतिमाभ्यां नमः। नित्यः सर्वगतस्तानो रचलोऽयं सनातनं नित्यनामिकाभ्यां नमः। पश्य मे पार्थरूपाणि शतचोतसहस्रशः इति कनिष्ठिकाभ्यां नमः। नानाविधानि दिव्यानि नानावर्णाकृतिलिखेति करतलकलकुष्ठाभ्यां नमः। नैनं छिन्दन्ति शस्त्राणि नैनं दहति पावकाः इति हृदयाय नमः। न चैनं क्लेदयन्त्यापो न शोषयति मारुताः इति शिरसे स्वाहा। अच्छेद्यो यमदास्यो यमक्लेद्यो स्पर्शेव चेति शिखायै औषधो। नित्यः सर्वगतस्थानो रचलोऽयं सनातनम् इति कवचायुधम्। पश्य मे पार्थरूपाणि शतशोतसहस्रशः इति नेत्रद्वयायै औषधो। नानाविधानि दिव्यानि नानावर्णाकृतिलिखेति अस्वायवतु। श्रीकृष्णपरमात्मा देवता प्रीत्यर्थे पाठे विनियोगाताध्यानम्। पार्थाय प्रतिबोधितां भगवता नारायणेन स्वयं। व्यासेन ग्रथितां पुराणमुनिना मध्ये महाभारतम्। अद्वैतामृतवर्षिणीं भगवतीम् अष्टादशाध्यायिनीं मम वर्त्वामनुसन्दधामि भगवद्गीते भवद्वेषिणीम्। नमोऽस्तु ते व्यासविशालबुद्धे पुल्लारविन्दाय तपत्रनेत्रा। येन त्वया भारततैलपुण्यः प्रज्वालितो ज्ञानमयप्रदीपः। प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतये नमः। सर्वोपनिषदो गावो दोग्धा गोपालनन्दनः। पार्थो वत्सतु दीर्भोक्ता दुग्धं गीतामृतं महतु। वसुदेवसुतं देवं कंसचाणूरमर्दनम्। देवकी परमानन्दम् कृष्णं वन्दे जगद्गुरुम्। भीष्मद्रोणतटा जयद्रथजना गान्धारनीलोपला। शल्यग्राघवती कृपेण वहनी कर्णेन वेलाकुला। अश्वत्थामि खण्डघोरमकरा दुर्योधनावर्तिनी। सोत्तीर्णा खलु पाण्डवैरणनदी कैवर्तकः केशवः। पाराशर्यवचः सरोजममलं गीतार्थगन्धोत्कटम्। नानाख्यानककेसरं हरिकथा सम्बोधना बोधितं। लोके सत्यनषट्पदैर्यकरः पेपीयमानं मुदा। भूयात् भारतपङ्कजं कलिमलप्रध्वंसिनश्केयसे। कलिमलप्रध्वंसिनश्केयसे। मूकं करोति वाचालं पङ्गुं लङ्घयते गिरिं। यत्कृपातमहं वन्दे परमानन्दमाधवम्। यं ब्रह्मा वरुणेन्द्ररुद्रमरुतः स्तुवन्ति दिव्यैस्तवैः। वेदैः साङ्गपदक्रमोपनिषदैर्गायन्ति यं सामगाः। ध्यानावस्थिततद्गतेर्मनसा
पश्यन्ति यं योगिनो यस्यान्तं न विदुस्तुरातुरगणा देवाय तस्मै नमः। यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्। परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे संभवामि युगे युगे। अनन्याश्चिन्तयन्तो मां ये जनाः पर्युपासते तेषां नित्याभियुक्तानां योगक्षेमं वहाम्यहम्। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं हिमाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथम्। अन्यथा शरणं नास्ति त्वमेव शरणं मम। तस्मात्कारुण्यभावेनो रक्ष रक्षो लक्ष्मीपते रक्ष रक्षो जगत्पते रक्ष रक्षो महीपते इति गीतोध्यानं सम्पूर्णः। एकादशोऽध्यायः। अर्जुनोवाच वदनद्युगाय परमं गुह्यमध्यात्मसन्नितं यत्त्वयोक्तं वचस्तेन मोहोऽयं विगतो मम। भवाप्ययोषि भूतानां श्रुतो विस्तरशो मया त्वत्तः कमलपत्राक्षा महात्मामपि चाव्ययम्। एवमेतद्यथार्थत्वमात्मानं परमेश्वर द्रष्टुमिच्छामि ते रूपम् ऐश्वरं पुरुषोत्तम। मन्यसे यदि तच्छक्यं मया द्रष्टुमिति प्रभो योगेश्वर ततो मे त्वं दर्शयात्मानमव्ययम्। श्रीभगवानुवाच पश्य मे पार्थरूपाणि शतशोथा सहस्रशः नानाविधानि दिव्यानि नानावर्णाकृतीनि च। पश्यादित्यान् वसून् रुद्रान् अश्विनौ मरुतस्तथा बहून्यदृष्टपूर्वाणि पश्याश्चर्याणि भारत। इहैकस्थं जगत्कृत्स्नं पश्याद्य सचराचरं मम देहे गुडाकेशा यच्छान्यद्द्रष्टुमिच्छसि न तु मां शक्यसे द्रष्टुमनेनैव स्वचक्षुषा दिव्यं ददामि ते चक्षुः पश्य मे योगमैश्वरम्। संजय उवाच एवमुक्त्वा ततो राजन् महायोगेश्वरो हरिः दर्शयामास पार्थाय परमं रूपमैश्वरम्। अनेकवक्त्रनयनम् अनेकाद्भुतदर्शनम् अनेकदिव्याभरणं दिव्यानेकोद्यतायुधम् दिव्यगन्धानुलेपनं दिव्यगन्धानुलेपनम् सर्वाश्चर्यमयं देवम् अनन्तं विश्वतोमुखम् दिवि सूर्यसहस्रस्य भवेद्युगपदुत्थिता यदि वा सदृशी सा स्यात् भासस्तस्य महात्मनः। तत्रैकस्थं जगत्कृत्स्नं प्रविभक्तमनेकधा अवस्वद्देवदेवस्य शरीरे पाण्डवस्तदा। ततः स विस्मयाविष्टो हृष्टरोमा धनञ्जयः प्रणम्य शिरसा देवं कृताञ्जलिरभाषत। अर्जुन उवाच
पश्यामि देवास्तव देवदेहे सर्वास्तथा भूतविशेषसङ्घान् ब्रह्माणमीशं कमलासनस्थामृषीश्च सर्वानुरागाश्च दिव्यान् अनेकबाहोदरवक्त्र नेत्रं पश्यामि त्वां सर्वतोऽनन्तरूपम् नान्तं न मध्यं न पुनस्तवादिं पश्यामि विश्वेश्वर विश्वरूपा पश्यामि विश्वेश्वर विश्वरूप किरीटिनं गदिनं चक्रणं च तेजो राशिं सर्वतो दीप्तिमन्तं पश्यामि त्वां दुर्निरीक्ष्यं समन्ता दीप्तानलार्कद्युतिनमद्युतिमप्रमेयम् त्वमक्षरं परमं वेदितव्यं त्वमस्य विश्वस्य परन्निधानम् त्वमव्ययः शाश्वतधर्मगोप्ता सनातनस्त्वं पुरुषो मतो मे अनादिमध्याञ्चमनन्तवीर्यामनन्तबाहुं शशिसूर्यनेत्रं पश्यामि त्वां दीप्तहुताशवक्त्रं स्वतेजसा विश्वमिदं तपन्तम् द्यावा पृथिव्यो नियलितमन्तरं व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन् अमीहित्वां सुरसङ्घा विशन्ति केचिद्भीताः प्राञ्जलयो गृह्णन्ति स्वस्तीत्युक्त्वा महर्षिसिद्धसङ्घाः स्तुवन्ति त्वां स्तुतिभिः पुष्कलाभिः रुद्रादित्या वसवो ये च साध्या विश्वेश्विनो मरुतस्थोऽस्मपश्च गन्धर्वयक्षासुरसिद्धसङ्घा वीक्षन्ते त्वां विस्मिताश्चैव सर्वे रूपं महत्ते बहुवक्त्रनेत्रं महाबाहो बहुबाहूरुपादं बहूदरं बहुदंष्ट्राकरालं दृष्ट्वा लोकाः प्रव्यथितास्तथाहं नभस्पृशं दीप्तानेकवर्णं व्यात्ताननं दीप्तविशालनेत्रं दृष्ट्वा चित्वां प्रव्यथितान्तरात्मा धृतिं न विन्दामि शमं च विष्णो दंष्ट्राकरालानि च ते मुखानि दृष्ट्वैव कालानलसन्निभानि दिशो न जाने न लभे च शर्म प्रसीद देवेश जगन्निवासा प्रसीद देवेश जगन्निवासा अमी च त्वां धृतराष्ट्रस्य पुत्राः सर्वे सहैवावनिपालसङ्घैः भीष्मो द्रोणस्तूतपुत्रस्तथासौ सहस्मदीयैरपि यूधं शरीः पुत्राणि ते त्वरमाणो विशन्ति दंष्ट्राकरालानि भयानकानि केचिद्विलग्नादशनान्तरेषु सदृश्यन्ते चूर्णितैरुत्तमङ्गैः यथा नदीनां बहुवाम्बुवेगाः समुद्रमेवाभिमुखा द्रवन्ति यथा तथा तवामि नरलोकवीरा विशन्ति वक्त्राण्यभिविज्वलन्ति यथा प्रदीप्तं ज्वलनं पतङ्गा विशन्ति नाशाय समृद्धवेगाः तथैव नाशाय विशन्ति लोकाः स्तवाग्निवक्त्राणि समृद्धवेगाः लेलिह्यसे ग्रसमानं ग्रसमानः समन्ता लोकान् समग्रान् वदनैर्ज्वलद्भिः तेजोभिरापूर्य जगत्समग्रं भासस्तवोग्रा प्रतपन्ति विष्णो
आख्याहि मे को भवानुग्ररूपो नमोऽस्तु ते देववर प्रसीद विज्ञातुमिच्छामि भवन्तमद्यं न हि प्रजानामि तव प्रवृत्तिम् न हि प्रजानामि तव प्रवृत्तिम् श्रीभगवानुवाच कालोऽस्मि लोकक्षयाच्युत्प्रवृद्धो लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे यो एव स्थिताः प्रत्यनीकेषु योधाः तस्मात् त्वमित्युत्तिष्ठ यशो लभस्व मयैवैते निहताः पूर्वमेव निमित्तमात्रं भवसव्यसाचिन् द्रोणं च भीष्मं च जयदेवरथं च कर्णं तथा कर्णं च भीष्मं च जयद्रथं च कर्णं तथान्यानपि योधवीरान् मया हतास्त्वं जखिमां यथिष्ठा युध्यस्व चेत् चेतासि रणे सपत्नान् सञ्जय उवाच एतच्छ्रुत्वा वचनं केशवस्य कृताञ्जलिर्वेपमानः किरीटी नमस्कृत्वा भूय एवाह कृष्णं सदद्गदं भीतभीतः प्रणम्य अर्जुनोवाच स्थाने ऋषिकेश तव प्रकीर्त्या जगत्प्राहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः तस्माच्च तेन न मेरन्महात्मन् गरीयसे ब्रह्मणोऽप्यादिकर्ते अनन्तदेवेश जगन्निवास त्वमक्षरं सदसत्परं त्वमादिदेवः पुरुषः पुराणा त्वमस्य विश्वस्य परन्निधानम् वेत्तासि वेद्यं च न परं च धाम त्वया ततं विश्वमनन्तरूपा त्वया ततं विश्वमनन्तरूप वायुर्यमोऽग्निर्वरुणश्च शाङ्कः प्रजापतिस्त्वं प्रपितामहश्च नमो नमस्ते तु सहस्रकृत्वः पुनश्च भूयोऽपि नमो नमस्ते नमः पुरस्तादथा पृष्ठतस्ते नमोऽस्तु ते सर्वथ एव सर्वा अनन्तवीर्यामितविक्रमस्त्वं सर्वं समाप्नोषि ततोऽसि सर्वः सखेत्मत्वा प्रसभं यदुक्तं हे कृष्ण हे यादव हे सखेति अजानता महिमानं तवेदं मया प्रमादा प्रणयेन वापि यच्छावहासार्थास्कृतोषे विकारशय्यासन भोजनेषु एको तवाप्यच्युता तत्समक्षं रक्षामये त्वामहमप्रमेयम् पितासि लोकस्य चराचरस्य त्वमस्य पूज्यश्च गुरुर्गरीयान् न त्वत्समोऽस्त्यव्यधिकः कुतोऽन्यो लोकत्रयेऽप्यप्रतिमप्रभावः तस्मात् प्रणिधाय कायं प्रसादयित्वाहमीशमीज्यम् पितेव पुत्रस्य सखेव सख्युः प्रियः प्रियायार्हसि देव सोढुम् अदृष्टपूर्वं हृषितोऽस्मि दृष्ट्वा भयेन च प्रव्यथितं मनो मे तदेव मे दर्शय देवरूपम् प्रसीद देवेश जगन्निवास प्रसीद देवेश जगन्निवास किरीटिनं गदिनं चक्रहस्ता
निच्छामि त्वां द्रष्टुमहं तथैव तेनैव रूपेण चतुर्भुजेन सहस्रबाहो भव विश्वमूर्ते सहस्रबाहो भव विश्वमूर्ते भगवानुवाच मया प्रसन्नेन तवार्जुनेदं रूपं परं दर्शितमात्मयोगात् तेजोमयं विश्वमनन्तमद्यं यन्मे त्वदन्येन न दृष्टपूर्वं न वेदयज्ञाध्ययनैर्न दानैः न च क्रियाभिर्न तपोभिर्ग्रैः एवं रूपः शक्य अहं लोके द्रष्टुं त्वदन्येन गुरुप्रवीरा मा ते व्यथा मा च विमूढभावो दृष्ट्वा रूपं घोरमिद्रुं ममेदम् व्यपेतिभिः पीतामनाः पुनस्त्वं तदेव मे रूपमिदं प्रपश्य संजय उवाच इत्यर्जुनं वासुदेवस्तथोक्त्वा स्वकं रूपं दर्शयामास भूयः आश्वासयामास च भीतमेनं भूत्वा पुनस्त्वं यवपुन्महात्मार्जुन उवाच दृष्ट्वेदं मानुषं रूपं तव सौम्यं जनार्दन इदानीमस्मि संवृत्तः सचेतः प्रणिगतः श्रीभगवानुवाच स तु दर्शमिदं रूपं दृष्टवानसि यन्मम देवा आप्यस्य रूपस्य नित्यं दर्शनकाङ्क्षिणः नाहं वेदैर्न तपसा न दानेन न चेद्यया शक्य एवं विधो द्रष्टुं दृष्टवानसि मां यथा भक्त्या त्वनन्यया शक्य अहमेवं विधोऽर्जुन ज्ञातुं द्रष्टुं च तत्त्वेन प्रवेष्टुं च परन्तप मत्कर्मत्परमो मद्भक्तः सङ्गवर्जितः निर्वैरः सर्वभूतेषु यस्मामेति पाण्डवा इति श्रीमद्भगवद्गीतासूपनिषत्सु ब्रह्मविद्यायां योगशास्त्रे श्रीकृष्णार्जुन संवादे एकपादशोऽध्यायं सम्पूर्णं विश्वरूपदर्शनयोगो नामः एकादशोऽध्यायं सम्पूर्णं विश्वरूपदर्शनयोगो नामः एकादशोऽध्यायं सम्पूर्णं तथा द्वादशोऽध्यायकार्जुनोवाच एवं सततयुक्ता ये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः श्रीभगवानुवाच मय्यावेश्य मनो ये मां नित्ययुक्ता उपासते श्रद्धया परयोपेतास्ते मे युक्ततमा मताः ये त्वक्षरमनिर्देश्य मव्यक्तं पर्युपासते सर्वत्र गमचिन्त्यं च कूटस्थमचलं ध्रुवम् सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्तासक्तचेतसाम् अव्यक्ताहि गतिर्दुःखम् देहवद्भिरवाप्यते ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिरात् पार्थ मय्यावेशितचेतसाम्
ಮಯ್ಯೇವ ಮನಾಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ಸಂಶಯಃ ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಅಭ್ಯಾಸೇಪ್ಯ ಸಮರ್ಥೋಸೆ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುವನ್ ಸಿದ್ಧಿಮವಾಪ್ಸ್ಯಸಿ ಅಥೈತದವ್ಯಸಕ್ತೋಸಿ ಕರ್ತೃಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾಪ್ನೋನ್ ಶ್ರೇಯೋಚಿ ಜ್ಞಾನಮಭ್ಯಾಸ ಜ್ಞಾನಾತ್ ಧ್ಯಾನಂ ಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಾತ್ ಶಾಂತಿರನಂತರಂ ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಚಮಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮನಾ ದೃಢನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈರ್ವಿಮುಕ್ತೋ ಯಃ ಸ ಚ ಮೇ ಪ್ರಿಯಃ ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಅನವೇಕ್ಷ್ಯ ಶ್ರುತಿರ್ದಕ್ಷ ಉದಾಸೀನೋ ಗತಂ ಯತಃ ಸರ್ವಾರಂಭ ಪರಿತ್ಯಾಗೇ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಗೋ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ ತುಲ್ಯನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಾ ಸ್ಥಿರಮತಿರ್ಭಕ್ತಿಮಾನ್ ಮೇ ಪ್ರಿಯೋ ನರಃ ಏತೋದನ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಮಾನಾಂ ಪರಮ ಭಕ್ತೋಸ್ತೇತೀವ ಮೇ ಪ್ರಿಯಃ इति श्रीमद्भगवद्गीतासु योगशास्त्रे श्रीकृष्णार्जुनसंवादे अर्जुनशपादयोगो नाम साङ्ख्ययोगो नाम कर्मयोगो नाम ज्ञानयोगो नाम कर्मसन्न्यासयोगो नाम अभ्यासयोगो नाम ज्ञानयोगो नाम आश्चर्य ಆಗಿರಬಹುದು ಜನರಿಗೆ ಏನಪ್ಪ ಗುರುಚರಿತ್ರೆ ಮಹಾತ್ಮೆ ಅಂತೇಳಿ ಎಲ್ಲ ಇವರೇನೋ ಹೇಳ್ಕೊಂಡು ಕೂತ್ಕೊಂಡ್ರು ಅಂತ ಕೆಲವರು ಆಶ್ಚರ್ಯಪಟ್ಟಿರಬಹುದು. ಇದರ ಇತಿಹಾಸ ಬಹಳಷ್ಟು. ಸದ್ಗುರುನಾಥರು ಸಂಭವಾಮಿ ಯುಗೇ ಯುಗೇ ಎಂಬತಕ್ಕಂಥ ಗೀತೋಕ್ತಿಯಂತೆ ಈಗಲೂ ಕೂಡ ಅನೇಕ ಅವತಾರಗಳನ್ನು ಮಾಡ್ತಾಲೇ ಇದ್ದಾರೆ. ಅವರ ಅವತಾರ ಪೂರ್ವ ಪರಮಾತ್ಮನು ಸ್ವಯಂ ವಿಶ್ವರೂಪವನ್ನು ಈ ಜಗತ್ತಿನಲ್ಲಿ ತೋರಿಸಿದ ಒಂದು ಇತಿಹಾಸ ನೋಡಿ. ಇಲ್ಲಿ ಏನಪ್ಪ ಇದೆ ಅಂದರೆ, ಗುರುಗಳು ನಾನು ನಮ್ಮ ಪೂಜ್ಯ ಗುರುವರ್ಯರ ಕೃಪಾಕಟಾಕ್ಷದಿಂದ 36 ವರ್ಷಗಳ ಕಾಲ ಸದ್ಗುರುನಾಥರ ಚರಿತ್ರ ಪಠಣದ ಒಂದು ಸೌಭಾಗ್ಯವನ್ನು ಪಡೆದೆ ನಾನು. ಅದರಲ್ಲಿ 3 ವರ್ಷ ಮಾತ್ರ ನಮ್ಮ ಸದ್ಗುರುಗಳ ಸಮಕ್ಷಮ ಅವರ ನೇತೃತ್ವದಲ್ಲಿ ನನಗೆ ಪಾರಾಯಣ ಲಭಿಸಿತು. ಆನಂತರ 33 ವರ್ಷಗಳು ತದೇಕವಾಗಿ ಕುರುಚರಿತ್ರ ಪಠಣವನ್ನು ಈ ದೇಹ ಆಚರಿಸಿತು. ಒಟ್ಟಿನಲ್ಲಿ ಗು ಸಮೂಹ ಬಹಳಷ್ಟಿದೆ. ಎಲ್ಲ ಗುರುಗಳು ಎಲ್ಲ ಸ್ವರೂಪವೂ ಕೂಡ 36 ವರ್ಷಗಳು 33 ವರ್ಷಗಳು 36 ವರ್ಷಗಳು ಒಂದು ನಿತಾಂತವನ್ನು ಇಟ್ಕೊಂಡಿರ್ತಾರೆ.
36 ವರ್ಷಗಳ ನಂತರ ಅವರು ಗುರುಚರಿತ್ರ ಪಠಣವನ್ನು ಬೇರೊಬ್ಬರಿಗೆ ಕೊಟ್ಟು ಅವರು ಗುರುಚರಿತ್ರೆಯ ಆ ಪರಮಾತ್ಮನ ಒಂದು ಇತಿಹಾಸವನ್ನು ಜಗತ್ತಿನಲ್ಲಿ ಬಿಡ್ತಾ ಇರ್ತಾರೆ. ಈ ಒಂದು ಸನ್ನಿವೇಶದಲ್ಲಿ 36 ವರ್ಷದ ಒಂದು ಇತಿಹಾಸದಲ್ಲಿ ಗುರುಚರಿತ್ರ ಸಪ್ತಾಹವನ್ನು ನನ್ನ ಈ ದೇಹದ ನೇತೃತ್ವದಲ್ಲಿ 34 ವರ್ಷಗಳಿಂದ ಆಚರಿಸ್ತಾ ಇದೆ. ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಮಾನವ ಕೋಟಿ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ನೋಡಿ. ದೇವತೆಗಳು ನೀವು ಕೇಳಿದ್ರೆ ಆ ಪರಮಾತ್ಮನ ಒಂದು ದರ್ಶನಕ್ಕಾಗಿ ನಿತ್ಯವೂ ಆ ದೇವತೆಗಳು ಕಾಯ್ತಾ ಇದ್ರು ಕೂಡ ಆ ದರ್ಶನ ಇವತ್ತಿಗೂ ಕೂಡ ಆಗಿಲ್ಲ ಅಂತ ನಾವು ಗೀತಾ ಅಧ್ಯಯನದಲ್ಲಿ ಕೇಳಿದ್ವಿ. ಹಾಗೆಯೇ ಇಲ್ಲಿ ನೆರೆದಿರ್ತಕ್ಕಂಥ ದೇವತೆಗಳು 36 ವರ್ಷಗಳಿಂದಲೂ ಕೂಡ ನೋಡ್ತಾ ಇರ್ತಕ್ಕಂಥ ಇನ್ನೂ ಹೊಸದಾಗೆ ಕಾಣ್ತಾ ಇದ್ದಾರೆ. ಆದ್ದರಿಂದ ಮಾನವನ ಜನ್ಮ ಬಹಳ ಕ್ಷಣಿಕ ನೋಡಿ, ಇರುತ್ತೆ ಯಾವತ್ತು ಹೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಇತಿಹಾಸವನ್ನು ಜಗತ್ತಿಗೆ ಬೇರಬೇಕು. ಮಾನವನ ಇತಿಹಾಸ ಎಂಥದ್ದು, ಆ ಮಾನವರಿಗೆ ಏನಿದೆ, ಎಂಥ ಸೌಭಾಗ್ಯವನ್ನು ಮಾನವರು ಪಡ್ಕೊಳ್ಳಬಹುದು ಅನ್ನೋದನ್ನ ಈ ಒಂದು ವಿಭವನ ಸಂವತ್ಸರದಲ್ಲಿ ಗುರುನಾಥರು ನಮಗೆ ಪೂರ್ಣ ಕಟಾಕ್ಷ ಮಾಡಿ ಅದನ್ನು ಪ್ರವಚನ ರೂಪದಲ್ಲಿ ತಿಳಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅವರ ಪಾದಾರವಿಂದದಲ್ಲಿ ನಾನು ಚಿರಋಣಿ ಹಾಗೂ ಆಭಾರಿ. ಹಾಗೂ ಈ ದಿವಸ ವಿಭವನ ಸಂವತ್ಸರದ ಸದ್ಗುರುನಾಥರ ಚರಿತ್ರೆಯ ಸಪ್ತಾಹದ ಪ್ರಥಮ ಹನಿ. ಈಗಾಗಲೇ ನೀವು ನೋಡಿದ್ರೆ ಇದು ನನ್ನ ದಿನಚರ್ಯೆ. ಇದು ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಿರತಕ್ಕಂಥ ನೀರ್ಪಂಕ್ತಿ. ಅಂದರೆ ಸುಮಾರು 45 ನಿಮಿಷಗಳ ಕಾಲ ದಿನವೂ ದಿನಚರ್ಯೆಯನ್ನು ಆಚರಿಸತಕ್ಕಂಥ ಒಂದು ಸೌಭಾಗ್ಯ ನಮಗೆ ಕನಸು. ಈ ದಿನಚರ್ಯೆಯಿಂದ ನಮಗೇನಪ್ಪ ಲಾಭ ಉಂಟಾಗಿದೆ ಅಂದರೆ ನಿಯಮಗಳು, ನಿತಾಂತಗಳು ಹಾಗೂ ಪರಮಾತ್ಮನ ಒಂದು ಇತಿಹಾಸವನ್ನು ಯೋಚಿಸ್ತಕ್ಕಂಥ ಸೌಭಾಗ್ಯವನ್ನು ಗುರುನಾಥರು ಕರುಣಿಸಿದ್ದಾರೆ. ಹಾಗೆ ಮಾನವರಿಗೆ ಇತಿಹಾಸಪೂರ್ವಕವಾದ ನಿಯಮ ನಿತಾಂತಗಳಿವೆ. ಆ ನಿಯಮ ನಿತಾಂತಗಳನ್ನು ಇವತ್ತೇನಪ್ಪ ಆಗಿದೆ ಅಂದರೆ ಜಗತ್ತಿನಲ್ಲಿ ಮಾನವರು ನಾವು ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ, ಯಾರೇ ಏನು ಅನ್ನೋದನ್ನೇ ಅರಿಯದೆ ವ್ಯಾಮೋಹಪೂರಿತರಾಗಿ, ವ್ಯಾಮೋಹ ಅಂದರೆ ಹೇಳ್ತಾರೆ ಜ್ಞಾನಿಗಳಾದವರು ಅವರು ಹೇಳ್ತಾರೆ ಎಂಥ ವ್ಯಾಮೋಹನಪ್ಪ ಅಂದರೆ ನೋಡಿ, ಈ ಮಾನವರಿಗೆ 84 ಲಕ್ಷ ಜೀವರಾಶಿಗಳಲ್ಲಿ ಇದೇ ಮಾನವ ಜನ್ಮ ಕೊನೆಯ ಜನ್ಮ ಅಂತ ಹೇಳ್ತಾರೆ. ಕೊನೆಯ ಜನ್ಮ ಅಂದರೆ ಏನು? ಇದರಿಂದ ಮೇಲಕ್ಕೆ ಹೋಗಬೇಕು ಅಂತ. ಅದಕ್ಕೆ ನಾವೆಲ್ಲ ಮೇಲಕ್ಕೆ ಹೋಗ್ತಾ ಇದ್ದೀವಿ, ಯಾತ್ರೆಯಲ್ಲಿ ವಿಮಾನದಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಶಾಶ್ವತವಾದ ವಿಮಾನವನ್ನು ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಈಗ ಬರ್ತಾ ಕಲಿ ಧರ್ಮ ಏನು ಮಾಡ್ತಿದೆ, ನಮ್ಮನ್ನು ಈ ಅಯಸ್ಕಾಂತ ಸೂಜಿಗಳನ್ನು ಎಳೆದಾಗಿ ಒಂದು ಅಯಸ್ಕಾಂತ ಇಟ್ಬಿಟ್ರೆ ಆ ಸೂಜಿಗಳು ಅಕಸ್ಮಾತ್ ಮೇಲಿದ್ದು ಎಳೆದು ಬಿಡುತ್ತೆ. ಅದು ಅಯಸ್ಕಾಂತಕ್ಕೆ ಇರ್ತಕ್ಕಂತಹ ಒಂದು ಶಕ್ತಿ, ಮ್ಯಾಗ್ನೆಟಿಕ್ ಪವರ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಮ್ಯಾಗ್ನೆಟಿಕ್ ಪವರ್ ಮೀನ್ಸ್ ಅಟ್ರಾಕ್ಟ್ ಮಾಡುತ್ತೆ, ಕೆಳಕ್ಕೆ ಅಟ್ರಾಕ್ಟ್ ಮಾಡುತ್ತೆ. ಮೇಲೆ ಇಕ್ಕಿದ್ರೆ ಮೇಲೆ ಅಟ್ರಾಕ್ಟ್ ಮಾಡಿ ಹಿಡ್ಕೊಂಡ್ಬಿಡುತ್ತೆ ಅಷ್ಟೇ, ಅದನ್ನು ಮೇಲಕ್ಕೆ ಬಿಡೋದಿಲ್ಲ. ಮೇಲಿಟ್ಟರೆ ಹಿಡ್ಕೊಳ್ಳುತ್ತೆ, ಕೆಳಗಿಟ್ಟರೆ ಅಟ್ರಾಕ್ಟ್ ಮಾಡಿ ಕೆಳಗೆ ಬೀಳಿಸುತ್ತೆ. ಇದು ಮ್ಯಾಗ್ನೆಟಿಕ್ ಪವರ್, ಅಯಸ್ಕಾಂತದ ಒಂದು ಲಕ್ಷಣ. ಹಾಗೆ ಈ ಮಾನವರು ಕೊನೆಯ ಜನ್ಮ ಅಂದರೆ 84 ಲಕ್ಷದ ಇದರಲ್ಲಿ ಕೊನೆಯ ಜನ್ಮದ ಯಾತಕ್ಕೆ ಕೊಟ್ಟಿದ್ದಾನಪ್ಪ ಭಗವಂತ ಅಂದರೆ ಎಲ್ಲ ಜನ್ಮಗಳಲ್ಲಿ ಎಲ್ಲೆಲ್ಲಿ ಕೂತದೋ ಗೊತ್ತಿಲ್ಲ.
ಹಿಂದೆಷ್ಟು ಜನ್ಮಗಳು ಬಂದವೋ ನಮಗೆ ಅರಿಯಲು, ಮುಂದೇನು ಆಗುವುದು ನಮಗೆ ತಿಳಿಯಲು. ಮುಂದೇನು ಆಗುವುದೋ ನಮಗೆ ತಿಳಿಯಲು, ಹಿಂದೆಷ್ಟು ಜನ್ಮಗಳು ಬಂದವೋ ನಮಗೆ ಅರಿಯದು. ಇವಾಗ ಗೊತ್ತಿದೆ, ಹಿಂದಿನ ಜನ್ಮದಲ್ಲಿ ನಾನು ಮಹಾರಾಜನ ಮಗನಾಗಿದ್ದೀನಿ ಅಂತ ಹೇಳ್ತೀರಾ? ಯಾರನ್ನ ಹೇಳ್ತೀರಾ? ಹೋಗ್ಲಿ ಬೇಡ. ಹಿಂದಿನ ಜನ್ಮದಲ್ಲಿ ನಾನು ಆ ಗರುಡಗಂಬದ ಹತ್ರ ನಿಂತಿದ್ದೆ ಅಂತ ಹೇಳ್ತೀರಾ? ಯಾರಿಗೂ ಸಾಧ್ಯ ಇಲ್ಲ. ಕಲಿ ಪ್ರಾಬಲ್ಯ ಪ್ರಥಮ ಪಾದೆ, ಇನ್ನು ಪ್ರಥಮ ಪಾದದಲ್ಲೇ ಆ ಕಲಿ ಪ್ರಾಬಲ್ಯಕ್ಕೆ ಮಾನವರನ್ನ ಶಿಕ್ಷಿ ಆ ಒಂದು ದೇಹದ ಆ ಒಂದು ಮಾನವರ ಇತಿಹಾಸವನ್ನೇ ಸಂಪೂರ್ಣವಾಗಿ ಅದೋ ಪಾತಾಳ ಅಂತ ಹೇಳ್ತಾರೆ, ಪಾತಾಳಕ್ಕೆ ಎಳೆಯತಕ್ಕಂಥ ಒಂದು ಕಲಿಧರ್ಮ ನಮ್ಮಲ್ಲಿ ಉದ್ಭವಿಸ್ತಾ ಬರ್ತಾ ಇದೆ ಪ್ರಪಂಚದಲ್ಲಿ. ಈಗಿನ ಒಂದು ಇತಿಹಾಸದಲ್ಲಿ ನಮ್ಮ ಪೂಜ್ಯ ಗುರುವರ್ಯರ ಅದಕ್ಕಾಗೇನೆ ಇದನ್ನು ನಾನು ಇಟ್ಕೊಂಡಿದ್ದೀನಿ. ನಮ್ಮ ಗುರುವರ್ಯರು ಸಾನ್ನಿಧ್ಯದಲ್ಲಿ ಭೇಟಿ ಮಾಡಿಸಿ ನಮಗೆ ಸದಾಕಾಲವೂ ದರ್ಶನ ಕೊಡ್ತಾ ಇದ್ದಾರೆ. ಆದ್ದರಿಂದ ಆ ಧರ್ಮ ಅವರ ಮುಂದೆ ಇಟ್ಟರೆ ಏನಾದರೂ ಅದಕ್ಕೆ ಒಂದು ಮೆರುಗು ಸಿಗುತ್ತೇನೋ ಅಂತಂದ್ಬಿಟ್ಟು ಪಾದಾಕಾಂಕ್ಷೆಯಿಂದ ಈ ಇತಿಹಾಸವನ್ನು ನಾನು ಹಿಡ್ತಾ ಇದ್ದೀನಿ. ನೋಡಿ, ಮಾನವ ಜನ್ಮ ಅತಿ ದುರ್ಲಭ ಅಂತ ಸಾರ್ತಾ ಇದೆ ಪ್ರಪಂಚದಲ್ಲಿ. ನಮಗೆ 100 ವರ್ಷ ಆದರೂ ಆರೋಗ್ಯವಾಗಿರಬೇಕು ಅನ್ನೋ ಆಕಾಂಕ್ಷೆ ಇದೆ. ಅಲ್ಲದು ಸಾರ್ತಿದೆ. ಇಲ್ಲಿ ನಾವು ಸಾರ್ಕೋತಾ ಇದ್ದೀವಿ. ಏನಾದರೂ ಏನೂ ಆಗಬಾರ್ದೆ, ವಯಸ್ಸಾದ್ಮೇಲೆ ಮನುಷ್ಯನಿಗೆ ಏನೂ ಆಗಬಾರ್ದೆ, ಎಷ್ಟು ದಿವಸ ನಾವು ಆರೋಗ್ಯವಾಗಿರಬೇಕು. ಇವಾಗ ನೋಡಿ, ನನಗೆ ಗಂಟಲು ಕೂತಿದೆ ಅಂತ ಹೇಳಿ ನನಗೆ ಗಂಟಲು ಕೂತಿದೆಯಪ್ಪ, ನಾವು ಮಾತಾಡಬಾರ್ದು ಅಂದರೆ ಆಗುತ್ತೆ. ಎಷ್ಟೋ ಹೊಸ ಹೊಸ ದೇವತೆಗಳನ್ನು ನೋಡ್ತಕ್ಕಂಥ ಸೌಭಾಗ್ಯನ ಗುರುಗಳು ಕರುಣಿಸಿರಬೇಕಾದ್ರೆ ಎಂಥದ್ದು ಆ ಗಂಟಲು. ಆತ್ಮ ಶುದ್ಧಿ ಇರಬೇಕಾದ್ರೆ ಗಂಟಲೇನು ಮಾಡುತ್ತೆ? ಆ ವಾಕ್ಯ ಬಂದೇ ಬರುತ್ತೆ. ಹಾಗೆ ಇತಿಹಾಸಪೂರ್ವಕವಾದ ಈ ಮಾನವ ಜನ್ಮ ನಾವು ಅಶಾಶ್ವತವಾದ ಒಂದು ವಾತಾವರಣಕ್ಕೆ ಸಿಲುಕಿ ಈ ಜನ್ಮವನ್ನು ದುರುಪಯೋಗ ಮಾಡಿಕೊಳ್ಬಾರದು ಅನ್ನೋದನ್ನ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ದೇವತೆಗಳ ಹಾಗೂ ಋಷಿ ಜ್ಞಾನಿ ಸಿದ್ಧ ಸಾಧ್ಯರ ಸಮ್ಮುಖದಲ್ಲಿ ಇವತ್ತು ಪ್ರಾರಂಭಿಸ್ತೀನಿ. ಕಾರಣ ಇವತ್ತು ನಾನು ಸ್ವಲ್ಪ ಬೇರೆ ಕಾರ್ಯದಿಂದ ಸ್ವಲ್ಪ ಲೇಟ್ ಆಯಿತು, ಸೂಕ್ಷ್ಮವಾಗಿ ಹೇಳ್ತೀನಿ. ನಾಳೆಯಿಂದ ಪೂರ್ಣ ಹೇಳ್ತೀನಿ. ಹಾಗೆಂದರೆ ಈ ಇತಿಹಾಸದಲ್ಲಿರ್ತಕ್ಕಂಥ ಮನುಷ್ಯನು ನೋಡಿ, ಅದಕ್ಕೇನೆ ಮೇಲಕ್ಕೆ ಹೋಗಬೇಕು ಅಂತ, ಯಾವಾಗಲೂ ನಾವು ಮೇಲಕ್ಕೆ ಹೋಗಬೇಕು ಅಂತ ಅಂದರೆ ಮಾತು ಇಷ್ಟೆ. ನಮ್ಮ ಜೀವನದಲ್ಲಿ ನೋಡಿ, ಹುಟ್ಟುತ್ತೀವಿ, ಬೆಳೀಬೇಕು ಆ ಮಗು. ಹಾಗೆ ಕುಬ್ಜವಾಗಿದ್ದರೆ ಏನಿಸ್ತೀವಿ? ಅಮೇರಿಕಾ ಕರ್ಕೊಂಡು ಹೋಗ್ತಿರ್ಬೇಕು. ಆ ಮಗು ಏನಪ್ಪ ಹುಟ್ಟಾಗೆ ಇದಕ್ಕೆ ಏನಾಗಿದೆ, ಅವನ ನರಗಳ ಗಂಟು ಹಾಕ್ಸಿ ಬೆಳೆಸ್ತೀನಿ ಅಂತ ಹೇಳ್ತಾನೆ. ನರಗಳ ಗಂಟು ಹಾಕ್ಸಿ ಬೆಳೆಸ್ತೀನಿ ಅಂತಾನೆ, ಆಪರೇಷನ್ ಮಾಡಿ ಬೆಳೆಸ್ತೀನಿ ಅಂತಾನೆ, ಏನೇನೋ ಹೇಳಿಬಿಟ್ಟು ಕೊನೆಗೆ ಇಟ್ ಬಿಲಾಂಗ್ಸ್ ಟು ಹ್ಯೂಮನ್, ಐ ಕಾಂಟ್ ಹೆಲ್ಪ್, ಐ ಮಸ್ಟ್ ಡನ್ ಮೈ ಲೈಫ್, ಮೈ ಡ್ಯೂಟಿ, ಐ ಕಾಂಟ್ ಹೆಲ್ಪ್ ಅಂತ ಹೇಳ್ತಾನೆ. ಅಷ್ಟೇ ಸಿಪಾಯಿ. ಪರಮಾತ್ಮನು ಆ ಮಗುವನ್ನು ಬೆಳೆಸದೆ ಹೋದರೆ, ಅವನು ಕೊಟ್ಟಿರ್ತಕ್ಕಂಥ ಮಗು ಅದು ವೃದ್ಧಿ ಆಗದೆ ಹೋದರೆ ಯಾರವರು ಈ ಜಗತ್ತಿನಲ್ಲಿ ಬೆಳೆಸೋದು ಸಾಧ್ಯ ಅನ್ನೋದನ್ನು ನೀವು ಹೇಳಬಂದು, ನೀವು ಹೇಳಬಲ್ಲಿ ನಾನು ಹೇಳಬಲ್ಲೆ ಅಂತ ಹಾಗೆ ಮಗು ಬೆಳೀತಾ ಹೋಗ್ತಾ ನೋಡಿ, 59 ವರ್ಷ ಆಗಿದೆ. 59 ವರ್ಷ ಬೆಳೆಸಿದ್ದಾನೆ ಪರಮಾತ್ಮ. ಯಾರು ಬಜಬೆಂಡೆ ಇಟ್ಟರು ಬೆಳೆಯುತ್ತೆ ಇದೆ. ಚೆನ್ನಾಗಿ ತಿಕ್ಕಿ ಹಾಕಿ ಬೆಳೀತಾ ಚೆನ್ನಾಗಿದೆ. ಈ ಇದು ಮಾಡ್ತಿರಲ್ಲ ಲಟ್ಟಣಿಗೆಯಲ್ಲಿ ಚಪಾತಿ ಹಾಗೆ ದೇಹದ ತಕ್ಷಣ ದೊಡ್ಡದಾಗಿರ್ಬೇಕು. ಹುಟ್ಟುತ್ತಾನೆ ನನ್ನ ಮಗ ದೊಡ್ಡದಾಗಬೇಕು, ನಾಳೆ ಬೆಳಿಗ್ಗೆನೆ ಅವನು ಓದು ಬಿಡಬೇಕು, ನಾಳಿದ್ದು ಬೆಳಿಗ್ಗೆನೆ ಕೆಲಸ ಮಾಡಿಬಿಡ್ಬೇಕು, ನಾಳಿದ್ದು ನಾಳಿದ್ದು ವಿಮಾನ ಹತ್ಬಿಡ್ಬೇಕು, ಅಮೇರಿಕಾಕ್ಕೆ ಹೋಗ್ಬಿಡ್ಬೇಕು, ಅಲ್ಲಿ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿಬಿಡ್ಬೇಕು, ಇಷ್ಟು ದಪ್ಪ ತರಬೇಕು ಅಂತಂದರೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಪರಮಾತ್ಮ ಏನು ಜಾತಸ್ಯ ಯೇ ಮರಣಂ ಧ್ರುವಂ
ಏನು ಬರೆದಿದ್ದಾನೆ ಅದೇ ಆಗುತ್ತೆ ಈ ದೇಹಕ್ಕೆ. ಆದ್ದರಿಂದ ಈ ದೇಹ ಎಂಥದ್ದು, ಎಷ್ಟು ವಿಕಾಸಪೂರ್ವಕವಾದ ಈ ದೇಹ ಹೇಗಿರಬೇಕು ಅನ್ನೋದನ್ನು ನಮ್ಮ ದಿನಚರ್ಯೆಯಲ್ಲಿ ನಾವು ನ್ಯಾಯವಾಗಿದ್ದರೆ, ನಿಯಮವಾಗಿದ್ದರೆ, ನಿತಾಂತವಾಗಿದ್ದರೆ ಮಾತ್ರ ಆ ದೇಹಕ್ಕೆ ಏನಾಗಬೇಕು ಸಲಕರಣೆ ಪರಮಾತ್ಮನು ಒದಗಿಸ್ತಾನೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಿಲ್ಲದೆ ನಮ್ಮ ಆಕಾಂಕ್ಷೆ, ನಮ್ಮದು ಮಿಗಿಲಾದ ಆಕಾಂಕ್ಷೆ, ನಿಲುವು ನಾವು ಯಾವಾಗಲೂ ಆರೋಗ್ಯವಾಗಿರಬೇಕು, ಸುಖವಾಗಿರಬೇಕು, ಒಂದೇ ಚೈತನ್ಯ ಇರಬೇಕು ಅನ್ನೋದು ಅದು ಅಜ್ಞಾನದ ಪರಮಾವಧಿ ಅಂತ ಜ್ಞಾನಿಗಳ ತೀರ್ಮಾನ. ಆದ್ದರಿಂದ ಮಾನವರಾದವರು ನೀತಿ ನೋಡಿ, ಹಾಗೆ ನಮ್ಮ ಮೇಲಕ್ಕೆ ಯಾಕೆ ಹೋಗಬೇಕು ಅಂತಂದ್ರೆ ನಾವು ಯಾಕೆ ಮೇಲಕ್ಕೆ ಹೋಗ್ತೀವೋ ಹಾಗೇನೆ ನಮ್ಮ ಆತ್ಮ ಕಾಯ್ತಾ ಇರುತ್ತೆ. ಅಯ್ಯೋ ಬಂದಿದ್ದಾನಲ್ಲ, ಅದೃಷ್ಟಪೂರ್ವಕವಾಗಿ ಬಂದಿದೆಯಲ್ಲ ಈ ದೇಹ, ಯಾವುದೋ ಪುಣ್ಯದಿಂದ ಈ ದೇಹನ ಪರಮಾತ್ಮ ಬ್ರಹ್ಮನ ಸೃಷ್ಟಿ ಮಾಡಿದಾನಲ್ಲ. ನೋಡಿ, ಈ ದೇಹಕ್ಕೆ ಕೀಳು ನಾವು ಹಾಕಕ್ಕಾಗುತ್ತೆ. ನಾವು ಮಾತಾಡ್ತೀವಿ, ನಮ್ಗೇನ ನಿಂತರೆ ಮಾತಾಡೋಕ್ಕಾಗುತ್ತೆ. ಯಾರು ಕೊಟ್ಟರು ಇದೆಲ್ಲ ಶಕ್ತಿ? ಇದನ್ನೇ ಮಾಡ್ತು ನಮ್ಮದೇ ಆದ ಒಂದು ಈಟಿಗೆ ಹಾಕೋತೀವಿ, ನಮ್ಮದೇ ಇತಿಹಾಸ ಹಾಕೋತೀವಿ, ಟೈಮ್ ಟೇಬಲ್ ಹಾಕೋತೀವಿ. ಏನು ಈ ಟೈಮ್ ಎಲ್ಲ ಇಲ್ಲದ್ದೆಲ್ಲ ಕಟ್ಕೋತೀವಿ ತಲೆಗೆ. ವಯಸ್ಸಾದಷ್ಟು ಇದ್ದಷ್ಟು ಜಾಸ್ತಿ ಚಪಲ. ಅದಕ್ಕೇನೆ ಇಲ್ಲಿ ಬರುತ್ತೆ, ನಾಳೆ ಬರುತ್ತೆ. ಅದೆಲ್ಲ ವಯಸ್ಸಾದಷ್ಟು ಹೇಗಿರಬೇಕು, ವಯಸ್ಸು ಹೇಗಿದ್ರೆ, ಬಾಲ್ಯದಲ್ಲಿ ಹೇಗಿದ್ರೆ, ಕೌಮಾರದಲ್ಲಿ ಹೇಗಿದ್ರೆ, ಹಾಗೇನೆ ಕೌಮಾರ ಯೌವನದಲ್ಲಿ ಹೇಗಿದ್ರೆ, ಹಾಗೂ ವಾರ್ತಿಕದಲ್ಲಿ ಹೇಗಿದ್ರೆ ಪರಮಾತ್ಮನ ಮೇಲಕ್ಕೆ ನಮ್ಮನ್ನು ಕರ್ಕೊಳ್ತಾನೆ ಅನ್ನೋದಕ್ಕೆ ಇತಿಹಾಸ ಕೊಡ್ತೀನಿ. ಹಾಗೆ ಈ ಜನ್ಮ ಎಂಥದ್ದು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಜನ್ಮ ಇನ್ನು ಬರುವಂತ ತೀರ್ಮಾನ ಮಾಡ್ಕೊಳ್ಳಿ, ಬರ್ತಿಟ್ಕೊಳ್ಳಿ ಡೈರಿ. ನಿಮ್ಮ ಡೈರಿ ಯಾರು ಕೇಳ್ತಾರೆ? ಬಟ್ಟಕ್ಕೆ ಸಿದ್ಧಾರಾಮ ರಾಜಕೀಯ ಇರ್ತಾರೆ, ಯಾರು ಕೇಳ್ತಾರೆ ನಿಮ್ಮ ಡೈರಿನ? ನಿಮ್ಮ ಸಂಪಾದನೆ ಯಾರು ಕೇಳ್ತಾರೆ? ನಿಮ್ಮ ಆಭರಣ ಯಾರು ಕೇಳ್ತಾರೆ? ಯಾರು ಕೇಳೋದು. ಆ ವಿಶ್ವರೂಪಧಾರಿ ಪರಮಾತ್ಮ ಅವನಿಗೆ ಸೇರಿದ್ದು ನಮ್ಮ ಇದೆಲ್ಲ. ನಾವು ಅವನಿಗೆ ಚಿರಋಣಿಗಳು ಅಲ್ಲವೇ? ಇವತ್ತಿಗೆ ನಮಗೆ ನೋಡಿ ಈ ಕಂಠ ಕೊಡ್ತಾಯ ಮಾಧುರ್ಯವಾದ ಕಂಠ ಕೊಡ್ತಿದ್ದಾನೆ. ಏನು ಹೇಳಬೇಕು? ನೀತಿ ನಿಯಮಗಳನ್ನು ನಾವು ಯೋಚನೆ ಮಾಡಿದ್ರೆ ಅದನ್ನು ಕೊಡ್ತಾನೆ. ಏನು ಬೇಡಿದಾಳ ಅದನ್ನೇ ಕೊಡುವನು, ಸಾರಲೇನು ಈ ಮಹಾತ್ಮನ ದಿವ್ಯ ನಾಮ ಅಮೃತವ. ಎಷ್ಟು ಸಾರೋದು ಆ ದಿವ್ಯ ನಾಮ ಅಮೃತ. ಏನು ನಮ್ಮನ್ನು ಕೇಳಲು ಕೊಡ್ತಾನೆ. ಜಗತ್ತಿನಲ್ಲಿ ಕ್ಷುಲ್ಲಕ ಮನೋಭಾವದಲ್ಲಿ ಅಶಾಶ್ವತವಾದನ್ನು ನಾವು ಕೇಳಿ ಇದನ್ನೇ ನಾವು ಶಾಶ್ವತ ಅಂತ ಅಂದ್ಕೊಂಡ್ರೆ ಖಂಡಿತ ನಾವು ಮೇಲಕ್ಕೆ ಇರೋಣ. ನಾವು ಮೇಲಕ್ಕೆ ಹೋಗ್ಬೇಕು ಅಂತ. ಅದಕ್ಕೇನೆ ಕೆಳಕ್ಕೆ ಹೋಗ್ಬಾರ್ದು, ಮೇಲಕ್ಕೆ ಹೋಗ್ಬೇಕು. ಅದಕ್ಕೇನೆ ಈ ದೇಹ ಇರೋವರೆಗೆ ಇದಕ್ಕೆ ಭೂಷಣ. ಇದು ಬಿಟ್ಟು ಇನ್ನು ಯಾವ ಬೇರೆ ಪ್ರಾಣಿಗಳು ಅದಕ್ಕೆ ಅವುಗಳಿಂದ ಉಪಯೋಗವಿದೆ. ಈ ದೇಹಕ್ಕೆ ಉಪಯೋಗವಿದೆಯೇ? ಖಂಡಿತ ಇಲ್ಲ. 1 ಗಂಟೆ ಒಳಗೆ ಕ್ಲೋಸ್ ಆಗಬೇಕು. ಇಲ್ಲೇ ಪಕ್ಕದವರೆಲ್ಲ ಬೈತಾರೆ, ಸಿಕ್ಕಾಪಟ್ಟೆ ಅಯ್ಯ ಏನು ಯಾಕೆ ಇರಲಿಲ್ಲ ಅಂತ. ಇತಿಹಾಸದಲ್ಲಿ ಇರ್ತಕ್ಕಂಥ ದೇಹ, ಈ ದೇಹವನ್ನ ಪರಮ ಪಾವನ ಮಾಡಿಕೊಳ್ಳತಕ್ಕಂಥ ಶಕ್ತಿ, ಯುಕ್ತಿ ನಮ್ಮಲ್ಲಿದೆ. ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬರೀ ಪ್ರಾಪಂಚಿಕ ಬಿಡಿ ಅಂತ ನಾ ಹೇಳಲ್ಲ. ಪ್ರಾಪಂಚಿಕವನ್ನೇ ಒಂದು ಆದಿಯಾಗಿ ಇಟ್ಕೊಳ್ಬಾರ್ದು. ಪ್ರಾಪಂಚಿಕದಲ್ಲಿ ಎಷ್ಟಿರಬೇಕೋ ಅಷ್ಟು, ಎಷ್ಟು ಮೋಹವೋ ಅಷ್ಟು, ಎಷ್ಟು ಕಾಮವೋ ಅಷ್ಟು ಅದರಲ್ಲಿ ಇರಬೇಕಾದ ಇದೆ ಅಂತನ್ನೋದಕ್ಕೆ ನಮಗೆ ಯಾಕೆ ಅದನ್ನು ಈ ಒಂದು ವ್ಯಾಪಾರಕ್ಕೆ ತಂದಿದೆ ಅಂದರೆ, ನಮಗೆ ನಾನಾ ವಿಧವಾದ್ದು ಕಲಿ ಧರ್ಮ ನಮ್ಮನ್ನು ಪ್ರೇರೇಪಿಸುತ್ತೆ. ಏನಪ್ಪ ಪ್ರೇರೇಪಿಸುತ್ತೆ ಅಂದರೆ, ಅದನ್ನು ಸೂಕ್ಷ್ಮವಾಗಿ ಇವತ್ತು ಹೇಳ್ಬಿಟ್ಟು ನಾನು ಮುಂದಿನ ಮಾರ್ಗಕ್ಕೆ ಹೋಗ್ತೀನಿ. ಕಾರಣ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟು, ಅದಕ್ಕಾಗಿ ದೇವತೆಗಳು ಭಿನ್ನ ಕೇಳ್ಕೊಂಡು ನಿಮ್ಮಲ್ಲೂ ಕೇಳ್ಕೊಂಡು ಬಹಳ ವಿಷಯ ಹೇಳಬೇಕು ಅಂತಿದ್ದೆ.
ನಾಳೆ ಹೋಗುತ್ತದು. ಆದರೆ ನಾಳೆಗೂ ಸೇರ್ಕೊಳ್ಳುತ್ತೆ ಅಂದರೆ ಪುಟನದಲ್ಲಿ ಇವತ್ತು ಒಂದು ಇದು ಹೇಳಿಬಿಟ್ಟು ಹೋಗ್ತಿದ್ವಿ ನೋಡಿ. ಈ ಕಲಿ ನೋಡಿ, ಇಲ್ಲಿ ಈ ಆವರಣ ಕಲಿ ಬರೋದಿಲ್ಲ. ಅದಕ್ಕೇನೆ ಇವನು ಹೇಳ್ಬಿಡ್ತಾನಲ್ಲ, ಇಷ್ಟೆಲ್ಲ ಉದ್ಧಾರ ಮಾಡುತ್ತಾನೆ ಅಂತ ಗಂಟು ಕೂಡಿಸ್ಬಿಟ್ಟು. ಏನು ಗಂಟು ಕೂಡಿಸಿದ್ರು ನಾನು ಪರವಾಗಿಲ್ಲ, ಅಕಸ್ಮಾತ್ ಸ್ವಲ್ಪ ಚೆನ್ನಾಗಿ ಅರ್ಥವಾಗ್ಬೋದು ಅಂತ ಕಾಣುತ್ತೆ. ಸಾಕು, ನನಗರ್ಥ ಗಾಳಿಗೆ ಯಾರು ಅರ್ಥವಾಗ್ಬೋದು. ಇಲ್ಲಿರೋ ಜನಗಳೆಲ್ಲ ಕಲಿ ಸಿಕ್ಕಾಗದೆ, ಕಲಿಗೆ ಸಿಕ್ಕದೆ ಇಂಥಾದ್ರಾದ್ರೂ ಸಾಕು ಅಂತ ನಾವು ಯಾವಾಗಲೂ ಏನಪ್ಪ ಆಸೆ, ಅವರ ಆಸೆ ಏನಪ್ಪ ನೋಡಿ, ನಿಮಗಿರೋ ಆಸೆ ನಾನು ಅಲ್ಲಿ ಸಂಪಾದನೆ ಮಾಡಬೇಕು, ಅಲ್ಲಿ ತರಬೇಕು, 20 ಲಕ್ಷ ತರಬೇಕು ಅಲ್ಲ ಅಂತ ನಿಮ್ಗೆ ಆಸೆ. ನಮ್ಮ ಗುರುಪರಂಪರೆ ಆಸೆ ಏನಪ್ಪ ಅಂದರೆ ಜಗತ್ತಿನಲ್ಲಿರತಕ್ಕಂಥ ಮಾನವರನ್ನ ಉದ್ಧಾರ ಮಾಡ್ತಕ್ಕಂಥದ್ದೇ ಮಹತ್ತರವಾದ ಆಸೆ. ಸಿದ್ಧಾಂತವಧೂತ ಚಿಂತನ ಶ್ರೀ ಮಾನವರು ಎಂಥವರು ಅನ್ನೋದು ಅವ್ರಿಗೆ ಗೊತ್ತು. ಆ ಜ್ಞಾನಿ ಶಿಖಾಮಣಿಗಳಿಗೆ ಗೊತ್ತು ಏನಪ್ಪ ಅನ್ಯಾಯವಾಗ್ತಾನಲ್ಲ ಅಂತ. ನೀವು ಒಂದು ಹಾಲಿನ ಕೊಡೋಣ ಬೀದಿಲಿ ಯಾವನ್ನ ಚೆಲ್ತಾ ಇದ್ರೆ ನೀವೇನಂತೀರ? ಏನಂತೀರಪ್ಪ? ಅಯ್ಯೋ ಅನ್ಯಾಯವಾಗಿ ಚೆಲ್ತಾ ಇದ್ದಾನಲ್ಲ, ಇವನೇ ಹುಚ್ಚನೋ, ವಿಲ್ಸನ್ ಗಾರ್ಡನಿಂದ ಮೇಲಕ್ಕೆಲ್ಲ ಕರ್ಕೊಂಡೋಗಿ ಅಂತೀರ ಅಲ್ವೇ? ಇನ್ನೇನ ಒಂದು ಪದಾರ್ಥ ಅದೇ ಮಾಡ್ತೀವಿ ಅಮ್ಮನವ್ರಿಗೆ. ಸರಿ, ಯಾರೋ ಒಬ್ರು ಏನೋ ಅಮ್ಮನವರು ಒಂದು ಸ್ಥಳ ಕೊಟ್ಟಿರುತ್ತೆ, ಭಾಳ ಕೆಲಸ ಮಾಡಿದ್ದಾನೆ, ಏನಾನ ಮಾಡಿದ್ದೇನಲ್ಲ ಕೊಡಬೇಕು ಅಂತ ರಾಮರನ್ನು ಕೇಳಿದಿರುತ್ತೆ. ರಾಮರೇನು ಕೊಡಲಿಲ್ಲ. ಕೆಲವರು ಜ್ಞಾನಿಗಳು ಅವರಿಗೆ ಇತಿಹಾಸ ಕೊಟ್ಟು ರಾಮನೇನು ಕೊಡಲಿಲ್ಲ. ಏನಂದ್ರೆ ಈ ಮಾತಿ ಇಷ್ಟ ನಮಗಾಗಿ ಕಷ್ಟಪಟ್ಟು ಏನೂ ಕೊಡಬೇಡ್ಬೇಡ್ರಿ, ಏನು ಕೊಡ್ತೀವಿ ಕೊಡೋಣ. ಸರಿ, ಅವರಪ್ಪ ಜನಕ ಮಹಾರಾಜ ಏವನ್ ಮುತ್ತಿನ ಸರ ಮಾಡಿಸ್ಕೊಟ್ಟಿದ್ರು. ಆ ಸರ ಮಾಡಿ ತಗೊಳಪ್ಪ ನಿಮ್ಮನ್ನ ಆಶೀರ್ವಾದ ತಗೊಂಡ, ನೋಡ್ದ, ಹೀಗಿಟ್ಕೊಂಡ ಮೂಸ್ ನೋಡ್ದ, ಅವನಿಗೆ ಅದೇನು ಅಲ್ಲ, ಅವನ್ ಬಿಟ್ಟು ನೋಡಿ, ಅವನಿಗೆ ಯಾರು ಗೊತ್ತಿಲ್ಲ. ನಾವು ಹೇಳ್ಕೋಬೇಕಷ್ಟೇ. ರಾಮ ಅಂತ ಬರೋ ಶಬ್ದ ಬಂದ್ರೆ ಮಾತ್ರ ಅವನು ಗುಂಜಿಸ್ತಿದ್ದಾನೆ. ಭಕ್ತ ಹನುಮಾನ್ ಇವತ್ತು ನಿಲ್ಸಿದ್ದಾರೆ. ರಾಮ ಅನ್ನೋ ಶಬ್ದ ಬಂದ್ರೆ ಮಾತ್ರ ಪೂಜಿಸ್ತಿದ್ದು, ಇಲ್ಲಿಲ್ಲ. ಅದಕ್ಕಾಗಿ ಅವ್ರಿಗೆ ಆ ಶಕ್ತಿ ಏನಪ್ಪ, ಆ ಶರದಿಯಿಂದ ದಾಟಬೇಕಾದ್ರೆ ಶಕ್ತಿ ಸುಮ್ಮನೆ ಇದ್ದೆ. ಯಾರು ಏನು ಅದ ಮುತ್ತೆಲ್ಲ ಒಂದೊಂದೇ ಕಿವಿನಿಕ್ಕೊಳ್ಳೋದು ಬಿಸಾಕಿದ್ದಾರೆ. ಇನ್ನು ನೋಡಿದ್ರು ಸೀತಾಮ್ಮನವರು ಎಲ್ಲ ಬಗ್ಗೆ ಎಂಥ ಪರಮ ಪಾವನವಾದ ನಮ್ಮ ಅಪ್ಪ ನನಗೆ ಪೂರ್ಣಾಶೀರ್ವಾದ ಮಾಡಿಬಿಟ್ಟಿರ್ತಕ್ಕಂಥ ಸರವನ್ನು ಕೊಟ್ಟರೆ ಇವನು ಈ ಥರ ಮಾಡ್ತಾನಲ್ಲ ಅಂತ ಕಂಡುಬಿಟ್ಟು ರಾಮನ ನೋಡಿದ್ರು. ಯಾಕಂದರೆ ಕಂಡುಬಿಟ್ಟು ಮಾಡ್ತೀನೇನು ಅನ್ನೋ ಆಗಿಲ್ಲ. ರಾಮದೂತ ರಾಮನು ಇರಬೇಕಾದ್ರೆ ಮಾತೇನಂತಾನೆ. ಅದನ್ನು ರಾಮನು ನೋಡಿದ್ರು. ರಾಮರು ಸುಮ್ಮನೆ ಇದ್ರು. ಅವರು ಆ ಮಾರುತಿ ಕಡೆನೇ ನೋಡ್ಲೇ ಇಲ್ಲ, ಕಿತ್ತಾಗ್ತಾ ಇದ್ದಾರೆ. ಇವಾಗ ಜೀವಾಪ ಬಂದ್ಬಿಟ್ಟು ಅಮ್ಮನವ್ರಿಗೆ, ಏನೋ ನೀನೆಲ್ಲ ಕಿತ್ತಾಗ್ತಿದ್ಯಲ್ಲೋ. ಆವಾಗ ರಾಮ ಹೇಳ್ತಾರೆ ನೋಡಿ, ತಾಯಿ ಅವನಿಗೆ ಯಾಕೆ ಕೊಡಬೇಕಂತೆ, ಅವನೊಬ್ಬ ಕಾಡು ಮೃಗ, ಅವನಿಗೆ ಯಾಕೆ ಕೊಡೋಕೋದೆ ಅಂದ್ರೆ, ಇಲ್ಲ ಇದರಲ್ಲೇನೋ ಇತಿಹಾಸ ಇದೆ ಅಂತ ಹೇಳ್ತೀನಿ. ಆಮೇಲೆ ನಾನು ಹೇಳಿದ್ರು ಅಮ್ಮನವ್ರಿಗೆ, ಅಮ್ಮ ಅವನು ಆತ್ಮಾರಾಮ ನಮ್ಮ ಶಿಷ್ಯ. ಅವನು ಶಿಷ್ಯ ಅಂದರೆ ಮಹಾನ್ ಭಕ್ತ ಸಮಾನ, ಹನುಮ ಸಮಾನ ಭಕ್ತನೇ ನೋಡಿ ಶಿಷ್ಯ. ಅವನು ಅದು ಆ ರಾಮನಾಮ ಬರೆದಿದ್ರೆ ಏನೂ ತಿನ್ನೋದನ್ನು ಅವನೇನು ತಗೊಳ್ಳೋಲ್ಲ. ಅದಕ್ಕೆ ನಾನು ಕೊಡಲಿಲ್ಲ. ನೀನೇನೋ ಅವನಿಗೆ ಮಹಾ ಏನೋ ತೋರಿಸೋಗ್ತದೆ ಆಯಿತು ಅಂತ ಹೇಳಿದ್ರು. ಹಾಗೆ ಮಾನವರ ಇತಿಹಾಸ ಎಂಥದ್ದು ನಾವು ತಿಳ್ಕೊಳ್ಳೋದಕ್ಕೆ ಶಕ್ತಿ ಇದ್ದು ಕೂಡ ಆ ಶಕ್ತಿಯನ್ನು ನಾವು ಇವತ್ತಿನ ಈ ದೇಹದಲ್ಲಿ ನಾವು ಸೈಡ್ ಲಾಕ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಕಡೆಗಿನ ಸೊಗು. ಕೆಲವರಿಗೆ ದೇವರು ಬೇಕು. ಯಾಕೆ ಬೇಕು? ದೇರ್ ಪ್ರೊಟೆಕ್ಷನ್, ಪರ್ಸನಲ್ ಪ್ರೊಟೆಕ್ಷನ್ಗೆ 28 ಸಲ ಶ್ರೀ ಸೂಕ್ತ ಹೇಳ್ತಾರೆ.
48 ಸಲ ಪುರುಷ ಸೂಕ್ತ ಹೇಳ್ತಾರೆ, ಇಲ್ಲದ್ದೆಲ್ಲ ಮಾಡ್ತಾರೆ. ಬರೀ ಇವಾಗ ದೇವರಿಗೆ ಯಾತಕ್ಕೆ ಉಪಯೋಗಿಸ್ಕೋತಾ ಇದ್ದೀವಿ ನಾವು ಅನ್ನೋದನ್ನ ಈ ಒಂದು ಪ್ರಪಂಚದಲ್ಲಿ ಈ ನನ್ನ ಒಂದು ದೃಷ್ಟಿಯೊಳಗೆ ಗುರುನಾಥರಿಗೆ ನಾನು ನಿನ್ನ ಮಾಡ್ಕೊಳ್ಳೋದೇನಪ್ಪ ಅಂದರೆ ಅವ್ರ ಕಾಲದಲ್ಲೂ ಇತ್ತು, ಅದು ಇಷ್ಟ ಇರಲಿಲ್ಲ. ಏನಪ್ಪ ಅಂದರೆ ಹೀಗಂದು ಒಂದು ವಜ್ರದಿಂದ ಕೊಡೋದು ನೋಡೋದು. ಆ ವಜ್ರದಿಂದ ನಾನು ಕೊಡೋ ಹಾಗೆ ಮಾಡ್ಕೊಳ್ಬೇಕಾದ್ರೆ ಯಾವ ದೇವರ ಪೂಜೆ ಮಾಡಬೇಕು ರಿಸರ್ಚ್ ನೋಡಿ. ಕಾಡಿನ ಮಧ್ಯದಲ್ಲಿ ಮನೆ ಕಟ್ಕೊಂಡು ಜಪ ಮಾಡಿದ್ರೆ ವಜ್ರದಿಂದ ತರಿಸಬಹುದು ಅಂದರೆ ಅಲ್ಲೇ ಹೋಗಿ ಮಾಡಬೇಕಂತ ಅದೇ ಇತಿಹಾಸ. ಇದು ಎಲ್ಲ ಈ ಥರ ನಮ್ಮ ದೇಹ ಎಂಥ ಪವಿತ್ರವಾದ ದೇಹವನ್ನು ಒಂದು ಸ್ಮಾಲ್ ಅದು ಆ ವಜ್ರದಿಂದ ಮುಂದೆ ಬರುತ್ತೆ, ಏನೂ ಬರಲ್ಲ, ಯಾವುದೂ ಬರಲ್ಲ. ನಗ ನಾಣ್ಯ ಒಡವೆ ವಸ್ತ್ರ ಆಸ್ತಿ ಪಾಸ್ತಿ ಯಾವುದೂ ಬರಲ್ಲ. ಆದರೆ ನಮಗೆ ಎಷ್ಟು ಬೇಕು ಪರಮಾತ್ಮ ಕೊಡ್ತಾನೆ. ಬೆಟ್ಟದಲ್ಲಿ ಬೆಳೆದ ವೃಕ್ಷಕ್ಕೆ ನೀರರೆಲ್ಲವರು ಯಾರು ಅಂತ ಪುರಂದರದಾಸ ಹೇಳಿದ್ದಾರೆ. ಬೆಟ್ಟದಲ್ಲಿ ಒಂದು ಗಿಡ ಬೆಳೆಯುತ್ತೆ, ಅದಕ್ಕೆ ನೀರು ಯಾರು ಎರೀತಾರೆ? ಅದೇ ನಾವು ಹುಟ್ಟಾಕಿದ್ರೆ ನಾವು ನೀರು ಎರಿತೀವಿ, ನಾವು ಬೆಳೆಸಿದ್ವು ಅಂತ ನಮ್ಮ ಬೋಸ್ಟಿಂಗ್ ಕುಚ್ಕೋಬೋದು ನಾವು. ಆ ಬೆಟ್ಟದಲ್ಲಿ ಯಾರು ಬೋಸ್ಟಿಂಗ್ ಕುಚ್ಕೊಳ್ಳೋಕೆ ಸಾಧ್ಯ, ಜಂಬ ಕುಚ್ಕೊಳ್ಳೋಕೆ ಸಾಧ್ಯ? ಹಾಗೆ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಈ ದೇಹನ. ಅವನು ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ, ಆದರೆ ನಮ್ಮ ಪ್ರಯತ್ನ ಬೇಕು. ಶಾನೆ ಅತಿಯಾದ ಅದರಲ್ಲೇ ಹೋದರೆ ಜೀವ ವ್ಯರ್ಥವಲ್ಲ ವ್ಯರ್ಥವಯ್ಯ, ಜೀವ ವ್ಯರ್ಥವಯ್ಯ ವ್ಯರ್ಥವಯ್ಯ, ಜೀವ ವ್ಯರ್ಥವಯ್ಯ. ಜೀವ ಕೊಟ್ಟಿರೋದು ವ್ಯರ್ಥ ಆದ್ಮೇಲೆ ಮುಗೀತು. ಅದು ಮೌನ ಪಾತಾಳ ನನ್ನನ್ನು ಅದಕ್ಕೆ ಗೊಣ್ಣೆ ಉಳುಕು ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೀತಿ ನಿಯಮ ನಿತಾಂತಗಳಿಂದ ಇಲ್ಲದೆ ನಾನಾ ವಿಧವಾದ ವ್ಯಾಕುಲಗಳಲ್ಲಿ ಮಳಲಿ ಬೆಂಗಾಗಿ ಏನಾದರೂ ಆಗಲಿ ಈಗ ಸುಖ ಪಟ್ಟಿದ್ದೆ ಬಟ್ಟು ಅನ್ನೋರಿಗೂ ಕೂಡ ಅವರು ಹೋಗೋದು ಗೊಣ್ಣೆ ಉಳುಕು ಹೋಗ್ತಾರೆ ಅಂತ. ಆದರೆ ನಮ್ಮನ್ನು ನೋಡಿದ ಮೇಲೆ, ನಮ್ಮ ಈ ಸರಹದ್ದಿಗೆ ಬಂದ ಮೇಲೆ ಕಾಗೆಯು ಮಾನಸದ ಸರಸ್ಸಿಗೆ ಹೋದರೆ ಹಂಸವಾಗುವಂತೆಯೋ ಅಂತ ನಮ್ಮ ಗುರು ಚರಿತ್ರೆಯಲ್ಲಿ ನೋಡಿ. ನಮ್ಮ ಗುರು ಚರಿತ್ರೆಯಲ್ಲಿ ಇವತ್ತು ದತ್ತಾತ್ರೇಯರು ಉದ್ಭವಿಸಿದಾಗ ದತ್ತಾತ್ರೇಯ ಜನನವಾಯಿತು ನೋಡಿ. ಇತಿಹಾಸ ಪೂರ್ವಕವಾಗಿ ಕಲಿ ಎಲ್ಲ ಮುಗಿದ ಮೇಲೆ ಕಲಿಗೆ ಒಂದು ಪ್ರಾಧಾನ್ಯತೆಯನ್ನು ಬ್ರಹ್ಮನು ಹುಟ್ಟು ಕಳಿಸಿದ ದಿವಸ ಇವತ್ತು ಪ್ರಥಮದ ದಿವಸ. ನಮ್ಮ ಗುರುಗಳ ಚರಿತ್ರೆಯಲ್ಲಿ ಕಲಿಗೆ ಏನು ಕೊಟ್ಟಿದ್ದಾರೆ ಬ್ರಹ್ಮರು ಅಂದರೆ, ಯಾರೋ ಹೋದಂತೆ ಬಂದಂತೆ ಕಲಿ ಇಲ್ಲಿಗೆ ಬಂದಂತೆ ಕಾಶಿ ಖಂಡಕ್ಕೆ ಬಂದರು. ಕಲಿ ಬಂತು, ಏನು ಮಾಡ್ತು? ಕೃತಿಯುಗ ಆಗೋಯ್ತು, ತ್ರೇತಾಯುಗನೂ ಆಗೋಯ್ತು. ಕನಸು ಅದೆಲ್ಲ ನಮಗೆ. ದ್ವಾಪರ ಯುಗ ಇದ್ದು ಕಳೆದೋಯ್ತು, ಆದರೆ ಕೃಷ್ಣನಿಂದ ದ್ವಾಪರ ಜ್ಞಾಪಕ ಬರುತ್ತೆ. ಸರಿ, ರಾಮನಿಂದ ತ್ರೇತಾಯುಗ ಜ್ಞಾಪಕ ಬರುತ್ತೆ. ಇದು ಕಲಿ. ಎಲ್ಲ ಯುಗಗಳು ಆಯಿತು. ಸ್ವಾಮಿ, ನಾವು ಶಾನೆ ದಿವಸ ಕೆಲಸ ಮಾಡಿದ್ವು, ನಮಗೆ ಸ್ವಲ್ಪ ರಜಾ ಕೊಡಿ ಅಂತ ಯುಗಗಳೆಲ್ಲ ಕೇಳ್ಕೊಂಡು ಬ್ರಹ್ಮಣ್ಣ ಏನು ಮಾಡೋದು ಯೋಚನೆ ಮಾಡಿ ಕಲಿ ಕರೆದು, ಹೋಗು ನೀನು ಕುಣ್ಕೊಂಡು ಸದ್ಯ ಹೋಗು ಅಂದರೆ ಸಾಕು, ಸೀದಾ ಕಾಶಿ ಕಂಡಕ್ಕಿಂತ ಅದು ಕಾಶಿನೇ. ಅದಕ್ಕೆ ಕಾಶಿ ಅಂದರೆ ಕಾಶಿ ಯಾತ್ರೆ ಮಾಡಬೇಕು ಅಂತ ಹೇಳ್ತಾರೆ. ಕಾಶಿ ಯಾತ್ರೆ ಮಹಾಪುಣ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಕಾಶಿಲಿ ಪರಮೇಶ್ವರನು ಸದಾ ಸರ್ವಕಾಲದಲ್ಲಿ ಸಮಸ್ತ ದೇವತೆಗಳ ಸಮೂಹದಲ್ಲಿ ಅವರ ಕೆಲಸ ಅಲ್ಲಿದೆ ಅಂತ ಇತಿಹಾಸ ಪೂರ್ವಕ ಇದೆ. ಹಾಗೆ ಕಾಶಿ ಬಂದರು, ನೋಡಿದ್ರು, ಕಣಿಗಳೆಲ್ಲ ಬೇಕಾದಷ್ಟು ರುದ್ರ ಸೂಕ್ತ ನಿಯಮಾನುಸಾರ ನಿತಾಂತ ನಿಯಮ ಆಚಾರ ಧರ್ಮಗಳು ಎಲ್ಲ ಅವಲಂಬಿಸಿ ನೋಡಿದ್ದೆ. ಅಯ್ಯೋ, ನನ್ನ ಇಲ್ಲಿ ಉಳಿಸ್ತಾರ ಅಂದರೆ ವಾಟ ಕಿತ್ಬಿಟ್ಟು ತಿರ್ಗಾ ವಾಪಸ್ ಬ್ರಹ್ಮನಿಗೆ ನನಗೆ ಸಾಧ್ಯ ಇಲ್ಲ ಸ್ವಾಮಿ, ಕಲಿಯುಗಕ್ಕೆ ಹೋಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಅಯ್ಯೋ ಅಲ್ಲೆಲ್ಲ ಹೊಸು ಏನು ಒಳ್ಳೆ ಈಶ್ವರನ ಭಕ್ತರಿದ್ದಾರೆ. ಈಶ್ವರನ ಪರಮೇಶ್ವರನೇ ಸಾಕ್ಷಾತ್ತಿದ್ದಾನೆ ಜಗತ್ತಿನಲ್ಲಿ. ನಾನೇನು ಮಾಡಿದೆ ಅಲ್ಲಿ ಹೋಗಿ? ಆಮೇಲೆ ನಾನು ನುಚ್ಚುನೂರಾಗಿತ್ತು, ನನ್ನ ಸಹವಾಸ, ನನಗೆ ಅಪಮೃತ್ಯುಗೆ ಹೋಗ್ಬಿಡ್ಬೇಕಾಗಿತ್ತು. ನಾನು ಹೋಗಲ್ಲ ಅಂತ ನೋಡಿ. ಆ ಕಲಿಗೂ ಅಪಮೃತ್ಯಕ್ಕೆ ಭೀತಿ. ನಮಗೀಗ ಅಪಮೃತ್ಯುಗೆ ಭೀತಿ ಇಲ್ಲ. ನಮಗಿವಾಗ
ಅಪಮೃತ್ಯು ಆಗಲಿ ಏನೇ ಆಗಲಿ ನಾವೇನೋ ಒಂದು ಹೋಗ್ತಾ ಇರ್ತೀವಿ ಅಷ್ಟೇ. ಅದಕ್ಕೇನೆ ನಾನು ಇವಾಗಿನ ಮರಣ ಎಂಥದ್ದಪ್ಪ ಅಂತ ತೀರ್ಮಾನ ಮಾಡ್ತಾ ಇದ್ದೀನಿ, ಮಾಡಿಬಿಡ್ತಿದ್ದೀನಿ. ಏನಪ್ಪ ಅಂದರೆ ಆಕ್ಸಿಡೆಂಟ್ಸ್, ಆಪರೇಷನ್ಸ್ ಆ್ಯಂಡ್ ಇನ್ನೇನು ಆಪರೇಷನ್ಸ್, ಎಲ್ಲ ಆಪರೇಷನ್ಸ್ ಮೇಲೆ ಒಂದು 10 ವರ್ಷಕ್ಕೆ ಹೋಗೋಣ, ಇವತ್ತೇನೆ ಕಳಿಸ್ಬಿಡ್ತಾರೆ. ಎಲ್ಲಿರ್ತಾರೋ ಆಕಾಶಕ್ಕೆ ಸೇರ್ಸಲ್ಲ, ಭೂಮಿಗೆ ಇಳಿಸಲ್ಲ, ಅಂದರೆ ಭೂಮಿಗೆಲ್ಲ ಸುಟ್ಬಿಡ್ತಾರೆ. ಆಕಾಶಕ್ಕೆ ಸೇರ್ಸಲ್ಲ, ಭೂಮಿಗೆ ಅಂದರೆ ಯಮಲೋಕಕ್ಕೆ ಹತ್ತಿರಕ್ಕೆ ಸೇರ್ಸಲ್ಲ. ಶಿವಲೋಕ ಇಲ್ಲವೇ ಇಲ್ಲ, ವಿಷ್ಣು ನೋಡೋದೇ ಇಲ್ಲ, ಇನ್ನೆಲ್ಲಿರ್ಬೇಕೋ ಅಂತರ್ಪಿಶಾಚಿಗಳು. ಅದಕ್ಕೆ ಇವಾಗ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಈಗಿನ ಮಾನವನ ಒಂದು ಜನ್ಮದಲ್ಲಿ ಈ ತಿಳಿದು ತಪ್ಪು ಮಾಡ್ತಾ ಇರೋದು ನೋಡಿದ್ರೆ ಆ ಪಿಶಾಚಿಗಳೇ ಇವರಿಗೆ ಆವರಿಸ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಅದನ್ನು ನಾನು ಹೇಳ್ತಾ ಇರ್ತೀನಿ, ನಮ್ಮ ಗುರು ಮುಂದೆ ಅದು ಹೇಳೋದು ನಾನು ಭಾಳ ಧೈರ್ಯಶಾಲಿ ಧೈರ್ಯದಿಂದ ಹೇಳಿದೆ. ಯಾಕೆಂದರೆ ಆ ಪಿಶಾಚಿಗಳು ಆವರಿಸ್ಬಿಟ್ರೆ ಏನು ಅದೇ ಬುದ್ಧಿ, ಆ ಬುದ್ಧಿಯಿಂದ ಹೇಳ್ಕೊಂಡು ಹೋಗುತ್ತೆ. ಯಾವಾಗಲೂ ಯಾವ ಕಾಲದಲ್ಲಿಯೂ ನೋಡಿ ಕೊನೆಗೆ 85 ವರ್ಷ ಆಗಲಿ, ಸುಮಾರು ಹೇಳ್ತಾರೆ 50 ವರ್ಷದವರೆಗೂ ಮನುಷ್ಯನಿಗೆ, ಅದಕ್ಕೆ ರಿಟೈರ್ ಅಂತ ಕರೀತಾರೆ. ನಮ್ಮಲ್ಲಿ ರಿಟೈರ್ಮೆಂಟ್ ಅಂತ, ಯಾವ ಕೆಲಸಕ್ಕೆ ಸೇರಿದ್ರು ರಿಟೈರ್. ನಾವು 36 ವರ್ಷ ಗುರುಚರಿತ್ರೆ ಆದಮೇಲೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ 36 ವರ್ಷಕ್ಕೆ ಸರ್ವಿಸ್ ಆಗುತ್ತೆ ಅಂತ ಕಾಣುತ್ತೆ. ರಿಟೈರ್ ಅಂತ 60 ವರ್ಷ ಮ್ಯಾಕ್ಸಿಮಮ್. ಆಮೇಲೆ ಅವನಿಗೆ ಅವನ ಬುದ್ಧಿ ತಿಂತಾ ಇರಲ್ಲ, ಮರಳು ಅವನಿಗೆ ಮರವು ಎಲ್ಲ ಆವರಿಸ್ಕೊಂಡಿರುತ್ತೆ ಅಂದ್ಬಿಟ್ಟು ರಿಟೈರ್, ನೀನು ಆಯ್ತಪ್ಪ ನೀನು ಪೆನ್ಷನ್ ಕೊಟ್ಬಿಡ್ತೀವಿ ಅಂತಾರೆ. ಇವಾಗ ಸರ್ವಿಸ್ ನಮ್ಮ ಇದರಲ್ಲೇ ಇದೆಯಲ್ಲ, CS ಅವರು ಅದೇನು ಹೇಳ್ತಾರಲ್ಲಪ್ಪ, ಇದು ಎಸ್ಟಾಬ್ಲಿಷ್ಮೆಂಟ್, ನಾನು ಎಸ್ಟಾಬ್ಲಿಷ್ಮೆಂಟ್ ಕೆಲಸ ಮಾಡಿದ್ದೆ, ಅದನ್ನು ಮಾಡ್ತೋಗಿ. ಹಾಗೆ MS ಏನೇನೋ ಹೇಳ್ತಾರೆ. ಹಾಗೆ ಇಲ್ಲಿ ಏನಪ್ಪ ಅಂದರೆ ರಿಟೈರ್ಮೆಂಟ್ ನಮಗೆ ಯಾವ ಜಗತ್ತಿನಲ್ಲಿ 60 ವರ್ಷ ಆದಮೇಲೆ ಮುಗೀತು. ಏನಿದೆ ರಾಮ ಕೃಷ್ಣ ಪರಮಾತ್ಮ ನನ್ನ ಮುಂದಿನ ದಾರಿ ಮೇಲೆ ಕೆತ್ತೋದು ನೋಡಪ್ಪ, ನನ್ನ ತಕ್ಕಡಿ ಮೇಲೆ ಕೇಳಲಿ, ನನ್ನ ತೂಕ ಕೆಳಕಿಳಿಯೋ ಬೇಡಪ್ಪ, ಬೊಟ್ಟು ಜಾಸ್ತಿ ಆಗಲಿ, ಬೊಟ್ಟು ನಂದು ಮೇಲೆ ಕೇಳಲಿ. ಇದುವರೆಗೂ ನಂದು ಕೆಳಗೆ ಕೀಳಿಲಿ ಅಂತಿದ್ದೆ, ತೂಕ ಜಾಸ್ತಿ ಬರಲಿ ಅಂತ ಇದುವರೆಗೂ. ಆದರೆ ಇನ್ನು ಮುಂದೆ ನನ್ನ ತೂಕ ಮೇಲೆ ಕೇಳಪ್ಪ, ಬೆಟ್ಟು ಜಾಸ್ತಿ ಆಗಿದೆ, ಬೊಟ್ಟು ನನ್ನ ತೂಕ ಕಮ್ಮಿ ಆಗಲಪ್ಪ ಅನ್ನೋ ಭಾವನೆ ಬಿಟ್ಬಿಟ್ಟು ಇಲ್ಲದ ವ್ಯಾಮೋಹ, ನಾನಾ ವಿಧವಾದ ಚಪಲ ಇಲ್ಲದೆಲ್ಲ ಕಟ್ಕೊಂಡ್ರೆ ಜಗತ್ತಿನಲ್ಲಿ ಮಾನವ ಕುಲಕ್ಕೆ ಏನು ಅನ್ನೋದು ನಮಗೆ ಅರ್ಥವಾಗುತ್ತೆ. ನೀವು ನೋಡಿದಾಗೆ ಹಾಲು ಚಲ್ತಾ ಇರೋದನ್ನ ನೋಡಿ ನೀವು ಏನಪ್ಪ ಚಲ್ತೀಯ ಅಂತ ಕೇಳಿದಾಗೆ ನಾವು ಅಮೃತನೇನೋ ಮೊದಲಿಟ್ಕೊಳ್ತಾ ಹೇಳೋದು. ನಮಗೆ ನೀವು ಅಡ್ಡದಾರಿಗೆ ಹೋಗ್ತಿರೋದು ನೋಡಿದ್ರೆ ಅಯ್ಯೋ ಅನ್ಯಾಯ ಆಗ್ತಾರಲ್ಲ, ನಮ್ಮ ನೋಡಿ ಈಗ ಆಗ್ತಾರಲ್ಲಪ್ಪ ಅಂದ್ಬಿಟ್ಟು ನೋಡಿ ಅದನ್ನ ಗುರುನಾಥರು ಇದನ್ನು ಮಾಡಿಕೊಂಡು ಅವರದೇ ಒಂದು ಕಾರ್ಯಾಚರಣೆ ಮಾಡಿಕೊಂಡು ಇದನ್ನೆಲ್ಲ ಒಂದು ಇಟ್ಟು ನೋಡಿ, ಈ ಒಳಗೆ ಇಷ್ಟು ಜನ ನೀವು ಬಂದು ಸೇರಿದ್ದೀರಿ, ಇದು ಪುಣ್ಯಶಾಲಿಗಳು ನೀವು ಅಂತ ಹೇಳ್ಬೋದು. ತಿದ್ಕೊಂಡ್ರೆ ನೀವು ಮೇಲೆ ಹೋಗು, ತಿದ್ಕೊಂಡಿದ್ರೆ ನಾನೇನು ಮಾಡಲಿ, ಗಾಳಿಲಾದ್ರೂ ಮೇಲೆ ಕೆತ್ತಿ ಅಯಸ್ಕಾಂತವಾಗಲಿ, ಅಯಸ್ಕಾಂತವನ್ನು ಮುಂದೆ ಅಲ್ಲೇ ಇಳಿಸ್ಬಿಡುತ್ತಲ್ಲ, ಅದೂ ಕೂಡ ಶಾಸ್ತ್ರ ಅದು ಮೇಲೆ ಅಯಸ್ಕಾಂತ ಇದೆ, ಅಲ್ಲೇ ನಿಲ್ಲಿಸುತ್ತೆ, ಕೆಳಗೆ ಹಿಡಿದ್ರೆ ಇಲ್ಲೇ ಹೇಳಿ. ಅದರಿಂದ ಮಾನವ ಕೋಟಿ ಇಂಥ ಒಂದು ದೇಹಾನ ಇನ್ನೊಬ್ಬರ ಹೀನಕಿ ಏನು ಬರುತ್ತೆ ಅಂತ ಮರ್ತ್ಕೊಬಿಡಿ. ಇಲ್ಲ ನಾನು ಕೃಷ್ಣಮೂರ್ತಿ, ಮುಂದೇನು ನಾನು ಕೃಷ್ಣಮೂರ್ತಿ ಆಗಿರ್ತೀನಿ, ನಾನು ಅಶ್ವತ್ಥನಾರಾಯಣ, ಮುಂದೇನು ನಾನು ಅಶ್ವತ್ಥನಾರಾಯಣನೇ. ಖಂಡಿತ ಮರ್ತೀನಿ. ಅಶ್ವತ್ಥ ವೃಕ್ಷ ನೋಡೋಕೆ ಸಾಧ್ಯ ಇಲ್ಲ. ಪಿಶಾಚಿ ಆದರೆ ಈ ಎಲ್ಲ ಕಟ್ಕೆ ಬರೋ ಸಾಧ್ಯ ಇಲ್ಲ. ನಮ್ಮ ವೇಸ್ಟ್ ಪಾಲೆಲ್ಲ ಬಂದು ಕಣ್ಣಲ್ಲಿ ಹಾಕೊಂಡು ಕೂತಿದ್ದಾರೆ, ನಮ್ಮ ಬಂಟರುಗಳೆಲ್ಲ ನೋಡ್ಕೊತಿದ್ದಾರೆ. ಅವರು ಈ ವಾತಾವರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟೋ ಜನ ನಮ್ಮಲ್ಲಿ ಬಂದು ಅನ್ಯಾಯವಾಗಿ ಅನ್ಯಾಯಾರ್ಜಿತಂ ವಿತ್ತಂ ಅಶಬ್ದಾಳಂ ನಶ್ಯತಿ, ಅಶಬ್ದಾಳಕ್ಕೆ ಹೋಗುತ್ತದೆ. ಆ ಥರ ಆಗಿರೋ ಎಷ್ಟೋ ಜನ ಇದ್ದಾರೆ. ಏನು ಮಾಡ್ತೀರ ಅವ್ರಿಗೆ ಯಾವುದೋ ಕಾಲಕ್ಕೆ ನಮ್ಮ ದೃಷ್ಟಿಲಿ ನಾವು ಮಾಡೋಣ ಅಂತ ಅಲ್ಲಿ ಇಟ್ಟಿರ್ತೀವಿ. ಹಾಗೆ
ಇಲ್ಲಿ ಬಂದಿರೋ ಈ ಪರಿಸರದಲ್ಲಿ ಮಾನಸ ಸರಸ್ಸಿಗೆ ಕಾಗೆ ಕೂದರೆ ಹಂಸವಾಗುವಂತೆಯೋ ಎಂಬತಕ್ಕಂಥದ್ದು. ಮಾನಸ ಸರಸ್ಸು ಅಂದ್ರೇನು? ಗಂಗೆನೆ ಇಲ್ಲೋ ಇದೆ ಏನು ಯಾವ್ದನ್ನ ಲಿಕ್ವಿಡ್ ಅದ. ಮಾನಸ ಸರಸ್ಸು ಅಂದ್ರೆ ಮಾನಸ ಸರಸ್ ಮನಸ್ಸಿನ ಸರಸವಾದ ನಿಯಮ ನಿರೂಪಕ ಹಿತಾಂತವನ್ನು ಅರಿಯತಕ್ಕಂಥ ಜಾಗ ಅಂತ. ಅದಕ್ಕೆ ಬಂದ ತಕ್ಷಣವೇ ಅವರ ಮನಸ್ಸು ಪರಿವರ್ತನೆ ಆಗಿಬಿಟ್ರೆ ಅವನು ಒಳ್ಳೆ ಸತ್ಮಾನವನಾಗ್ತಾನೆ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಆ ಸತ್ಮಾನವನಾಗ್ತಕ್ಕಂಥ ಒಂದು ವಿಧಿನ ನಾವು ಈ ಒಂದು ಸರಸ್ಸಿನಲ್ಲಿ ಪಡೀತಕ್ಕಂಥ ಅವಕಾಶ ಇದೆ. ಅಂಥ ಕಾಗೇನೆ ಹಂಸವಾಗಬೇಕಾದ್ರೆ ಇಂಥ ಒಂದು ಸ್ವಲ್ಪ ಏನೋ ನೀತಿ ಇಲ್ದಿರ ಕಲಿ ತುತ್ತಿಗೆ ಕಲಿ ಬಾಧೆಗೆ ಸಿಕ್ಕಿಕೊಂಡು ಒದ್ದಾಡೋರು ಆಗೋದು ಹೆಚ್ಚೆ ಆಗಲೇ ಆಗ್ತಾರೆ. ಮಹತ್ವ ಪರೀಕ್ಷೆಯಿಂದ ಈ ಇತಿಹಾಸ ನಾನು ಮುಂದೆ ಇಡ್ತಾ ಇದ್ದೀನಿ ನೋಡಿ. ಮಾನವನ ಇತಿಹಾಸ ಅಂದರೆ ನೋಡಿ ಅರಿಷಡ್ವರ್ಗಗಳು ಅಂತಾರೆ. ಈ ಅರಿಷಡ್ವರ್ಗಗಳ ಜೊತೆಗೆ ಷೋಡಶಗುಣಗಳು ಇದೆಲ್ಲ ಬರಬೇಕಾದ್ರೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಹೇಳಿದೆ. ಷೋಡಶ ಗುಣಗಳು ಅಂದರೆ 16 ಗುಣಗಳು. 16 ಗುಣಗಳು ಮನುಷ್ಯನಲ್ಲಿ ಕರತಲಾಮಲಕವಾಗಿಟ್ಟಿವೆ. 6 ವರ್ಗಗಳು 16 ಗುಣಗಳು. ಅದರಲ್ಲಿ ಸತ್ವ ರಜ ಸ್ತಮ ಇವು 3 ಬೇರೆ. ಇಲ್ಲೇನಾಗಿದೆ ಸತ್ವಗುಣಕ್ಕೆ ಮೊದಲು ಕೊಟ್ಟರು ಹೆಸರು ಸತ್ವ ರಜ ತಮ ಅಮೃತೀಗ. ಸತ್ವದಲ್ಲಿ ಬಂದಿದೆ ದೇಹ. ಸತ್ವ ಒಳ್ಳೆ ಶಾಶ್ವತವಾಗಿ ಸತ್ವವಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಕಾಯನ ಸತ್ವ ಅಂದರೆ ನೋಡಿದ್ರು ಈ ಪರಮಾತ್ಮ ಇಂಥ ಒಂದು ಕಾಯವನ್ನು ನಿರ್ಮಿಸ್ತಾನೆ. ಇದಕ್ಕೆ ಸತ್ವಗುಣ ಅಂತ ಕರೀತಾರೆ ಈ ದೇಹಕ್ಕೆ. ಆದರೆ ಈ ದೇಹದಿಂದ ಆಗ್ತಕ್ಕಂಥ ಕಾರ್ಯಗಳಿವೆ ನೋಡಿ. ಬೆಳಿಗ್ಗೆದ್ರೆ ನಾವು ಮಾಡ್ತಕ್ಕಂಥ ಏನೇನೋ ವ್ಯವಹಾರಗಳು ಮಾಡ್ತೀವಿ ನೋಡಿ, ಅದು ರಜೋಗುಣ ಮತ್ತು ತಮೋಗುಣಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಜ್ಞಾನಿಗಳು. ಯಾಕೆಂದರೆ ಸತ್ವಗುಣ ಅಂದರೆ ಇದ್ದಾಗೆ ಇರೋರು ಸಾಧು ಸಂತರು, ಸನ್ಮುನಿಗಳು, ಕುಮಾರರು ಅವರು ಸತ್ವಗುಣಿಗಳು. ಅವರಿಗೆ ಸತ್ವಗುಣ ಅನ್ನೋದು ಎರಕವಾಗಿರುತ್ತೆ. ಅವರು ಎರಕವಾಗಿ ಆ ಸತ್ವಗುಣನ ಮೇಂಟೈನ್ ಮಾಡ್ತಾರೆ, ಅಂದರೆ ಉಳಿಸ್ಕೊಂಡು ಹೋಗ್ತಾರೆ. ಆದರೆ ನಾವು ನಮ್ಮ ದೇಹದಲ್ಲಿ ನಾವು ಬೆಳಗ್ಗೆದ್ರೆ ನಮ್ಮ ಹೊಟ್ಟೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ. ಆದರೂ ಕೂಡ ವ್ಯವಹಾರ ನೋಡಿದ್ರೆ ಪರ್ವತಾಕಾರವಾಗಿ ಮಾಡಿ ಪರ್ವತಕ್ಕೂ ಆ ಶಕ್ತಿ ಇಲ್ಲ. ಪರ್ವತದಲ್ಲಾದರೂ ಕಲ್ಲುಗಳು ನೆನೆಸ್ಬೋದು, ನಮ್ಮ ವ್ಯವಹಾರ ನೆನೆಸೋಕೆ ಸಾಧ್ಯ ಇಲ್ಲ. ನಮ್ಮ ಮಾತು ನಾವು ಆಡ್ತೀವಲ್ಲ ಮಾತು ಯಾರು ಎಣಿಸೋಕೆ ಸಾಧ್ಯ? ಇವಾಗ ನಾನು ಶುರು ಮಾಡಿದೆ ಮಾತು ಯಾರು ಎಣಿಸೋಕೆ ಸಾಧ್ಯ ಇದೆ ಮಾತು. ಹಾಗೆ ನಮ್ಮ ವ್ಯವಹಾರ ಎಣಿಸೋಕೆ ಸಾಧ್ಯ ಇದೆ. ಅದು ರಜೋಗುಣಕ್ಕೂ ಮತ್ತು ತಮೋಗುಣಕ್ಕೂ ಹೋಗುತ್ತೆ. ಇದೇ ಮಾನಸ ಸರಸ್ಸಿನಲ್ಲಿ ನೀವು ಅರಿಯಬೇಕಾದ ವಿಷಯ. ಮಾನಸ ಸರಸ್ಸು ಅಂದರೆ ಎಲ್ಲಿ ಗುರು ಸಾನ್ನಿಧ್ಯ ಇದೆ, ಎಲ್ಲಿ ಗುರು ಪರಂಪರೆ ಇದೆ, ಅಲ್ಲಿ ಮಾನಸ ಸರಸ್ಸು ಇವತ್ತಿಗೂ ಈ ಜಗತ್ತಿನಲ್ಲಿ ಇದೆ. ಅದು ಕಲಿಗೆ ಕಲಿ ಧರ್ಮವನ್ನು ಖಂಡಿಸೋದಕ್ಕಂಥ ಒಂದು ಸಾಧನವಾಗಿ ಇವತ್ತು ಅದು ತೇಜೋ ವಿರಾಜಮಾನವಾಗಿ ಪ್ರಜ್ವಲಿಸ್ತಾ ಇರುತ್ತೆ. ಇಂಥ ಒಂದರಲ್ಲಿ ಈ ಮಾನಸ ಸರಸ್ಸಿಗೆ ಬಂದ ಮೇಲೆ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯ ಎಂಥದ್ದಪ್ಪ ಅಂದರೆ ಮೊದಲು ಎತ್ಕೊಳ್ತಾ ನೋಡಿ, ಮಾನವನಾಗಿ ಹುಟ್ಟಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಪದ, ಮತ್ಸರ. ಹೌದೇ? ಇದರಲ್ಲಿ ಯಾವುದರಲ್ಲಿ ನೀವು ಉತ್ತೀರ್ಣರಾಗೋಕ್ ಜಾಗ ಇದೆ ಹೇಳಿ? ಕಾಮ. ಉತ್ತೀರ್ಣರಾಗೋಕೆ ಸಾಧ್ಯವೇ? ಆ ಕಾಮ ನನ್ನ ಕಣ್ಣಿಲ್ಲದ ಕಾಮ ಅಂತ ಕರೀತಾರೆ. ಕ್ರೋಧ ಇದ್ದಿದ್ದು ಜಾಸ್ತಿ, ಆ ಕ್ರೋಧ ಇಲ್ಲದ ಮನುಷ್ಯನೇ ಇಲ್ಲ. ಲೋಭ ತನ್ನದನ್ನು ಪರವಾಗಿ ಕೊಟ್ಟರೆ ಹೋಗ್ಬಿಡುತ್ತೆ, ಇಟ್ಟರೆ ಹೋಗ್ಬಿಡುತ್ತೆ, ಮುಚ್ಚಿರ್ತಾ ಇರೋದು, ಅದು ಲೋಭ ಇದ್ದೇ ಇದೆ. ಮೋಹ ನಾನು ಕೊಟ್ಟೆ, ನಾನು ಮಾಡಿದೆ, ನಂದು, ನಾನು ಕೊಡ್ತಿದ್ರಲ್ಲಿ ಮೋಹ. ಮದ ಧರ್ಮದ, ಐಶ್ವರ್ಯಮದ, ಆಸ್ತಿ ಮದ, ದೇಹದ ಮದ, ಅದರಲ್ಲಿ ದೇಹ ಸೌಂದರ್ಯವಾಗಿದೆ, ಅದೊಂದು ಮದ ನೋಡಿ. ಮದ
ಮತ್ಸರ. ಮತ್ಸರ ಏನು ಮತ್ಸರ? ನಾನು ಅವನಾಗೇ ಇರಬೇಕು, ಅವನಿಗಿಂತ ಹೆಚ್ಚಾಗಿರ್ಬೇಕು. ಅವನ 10 ಸ್ಟೋರಿ ಕಟ್ಟರೆ ನಾನು 25 ಸ್ಟೋರಿ ಕಟ್ಟಬೇಕು. ಇವಾಗ ಅದೇ ಮಲ್ಟಿ ಸ್ಟೋರಿ ಎಲ್ಲ ಹೋಗ್ಬಿಡ್ತಾರಪ್ಪ ಮನೆ ರಷ್ಯಾದಲ್ಲಿ ಎಲ್ಲ ನನ್ನ ಸಮ ಆಗೋಗಿ ಎಲ್ಲ ಮಲ್ಟಿ ಸ್ಟೋರಿಗಳು. ಅವನಂತ ಕಟ್ಟಿದ್ರೆ ನಾನು 20 ಕಟ್ಟಬೇಕು. ಇದು ಮತ್ಸರ. ನನಗೆ ಅವನಾಗಲ್ಲ, ನಾನು ಹೇಗೆ ಮಾಡಬೇಕು? ಇದರಲ್ಲಿ ಯಾವುದ್ರಲ್ಲಿ ನಾವು ಒಳ್ಳೇದು ತಗೊಳ್ಳೋಕೆ ಸಾಧ್ಯ? ತಗೊಳ್ಬೋದು. ಎಲ್ಲಿ ನಾನು ಹೇಳಿದೆ ಸತ್ವ ಇಲ್ಲದೆ ಇದ್ರೆ ಈ ಎರಡು ಇದೆಯಲ್ಲ, ಅಲ್ಲಪ್ಪ ಒಬ್ಬನಿಗೆ ಇಬ್ಬರು ಸೇರ್ಕೊಂಡ್ರೆ ಏನ್ರಿ ಜಯಿಸೋಕೆ ಸಾಧ್ಯವ? ಒಬ್ಬನಿಗೆ ಇಬ್ಬರು ಇರ್ಕತಾರಪ್ಪ, ಮುಗೀತವನ್ ಸವಾಸ ಎಂಥವನೇ. ಒಬ್ಬನಿಗೆ ಇಬ್ಬರಿದ್ರೆ ಆಯ್ತು. ಅದಕ್ಕೆ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ಬೇರೆ ದೇಶದವರು 10 ಲಕ್ಷ ಸೈನ್ಯ ಇಟ್ಟಿದ್ರೆ ಇವರು 20-40 ಲಕ್ಷ ಇಡ್ತಾರೆ. ಈಗ ಒಬ್ಬನಿಗೆ 4, ಅವರು 80 ಲಕ್ಷಕ್ಕೆ ಹೋಗ್ತಾರೆ. ಇದೇ ನಮ್ಗೆ ಮತ್ಸರ. ನಮ್ದು ಮತ್ಸರ ದೇಶಕ್ಕೆ ಮತ್ಸರ. ಇನ್ನು ನಮಗಿದ್ದದ್ದು ಈ ಒಬ್ಬೊಬ್ಬರಿಂದಾನೇ ಹೋಗಿ ದೇಶಕ್ಕೆ ಕೊಟ್ಟೋಗುತ್ತೆ. ಅದರಿಂದ ನೋಡಿ, ನಾವು ಇದನ್ನು ಬಿಡಬೇಕಾದ್ರೆ ತಿಳ್ಕೊಳ್ಬೇಕು ನಮಗೇನು ಯಾವುದರಲ್ಲಿ ನಾವು ಪ್ರವಹಿಸಿದರೆ ಈ ಒಂದು ಮತ್ಸರ ಅಂತ ಬಿಡಬಹುದು ಅನ್ನೋದನ್ನ ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳೋದಕ್ಕೆ ನೋಡಿ, ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅದಂತೂ ಒಂದು ಭೂತಗಳಿದ್ದಾಗಿದೆ. ಅದರಲ್ಲಿ ನಾವು ಈ ರಜೋಗುಣವನ್ನೇ ಜಾಸ್ತಿ ಮಾಡಿಕೊಳ್ಳೋದು, ತಮೋಗುಣವನ್ನೇ ಜಾಸ್ತಿ ಮಾಡಿಕೊಳ್ಳೋದು. ರಜೋಗುಣ ತಮೋಗುಣವೇ ನಮ್ಮಲ್ಲಿ ವೃದ್ಧಿ ಆಗುತ್ತೆ. ಆ ವರ್ಗಗಳನ್ನು ನಂಬಿಕೊಂಡ್ರೆ ನಾವು. ಹಾಗೇನೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ರಾಗ ದ್ವೇಷ. ನೋಡಿ 14 ಯಾವ್ಯಾವುದರಲ್ಲಿ ಮೊದಲನೆತ್ಕೊಳ್ತಾರೆ, ರಾಗ ದ್ವೇಷ ಮದ, ರಾಗ ದ್ವೇಷ ಗರ್ವ. ರಾಗ ದ್ವೇಷಾದಿ 14 ಗುಣಗಳು ಅಂತ ಹೇಳ್ತೀನಿ. ರಾಗ ದ್ವೇಷ ಗರ್ವ ಕಾಮ ಕ್ರೋಧ ಲೋಭ ಮೋಹ ಮದ ಕೋಪ. ಇಲ್ಲಿ ಕೋಪ ಮತ್ಸರ, ಕೋಪ ಆದ್ಮೇಲೆ ಮತ್ಸರ ಬಂದಲ್ಲಿ. ಆಮೇಲೆ ವೀರ್ಷ್ಯ ಅಂತ ಒಂದು ಗುಣ. ಡಂಬ ಏನು ತಿನ್ನಕ್ಕಿದ್ರು ಹೊಟ್ಟೆಗಿಟ್ಟಿಲ್ದೆ ಅದ್ರ ಜುಟ್ಟಿನ ಮಲ್ಲಿಗೆ ಹೂವು ಅಂತ ಕೆಲವು. ಹೊಟ್ಟೆಗೆ ಇಟ್ಟಿರೋಲ್ಲ, ಜುಟ್ಟಿನ ಮಲ್ಲಿಗೆ ಹೂವು ಕಟ್ಕೊಂಡು ಓಡಾಡ್ತಿರೋದು. ಸ್ನಾನವೇ ಮಾಡಿರೋಲ್ಲ, ಸೆಂಟ್ ಹಾಕೊಂಡು ಓಡಾಡ್ತಿರೋದು. ಸ್ನಾನ ಮಾಡಿದ್ರೆ ಏನೇ ಆ ಸೆಂಟ್ ವಾಸನೆ ನೋಡಲಿ. ಡಂಬ. ಆಮೇಲೆ ಡಂಬ ಅಸೂಯೆ. ಇದು ಮಹಾ ಕಷ್ಟ. ಅಲ್ಲ, ಯಾರನ್ನ ಚೆನ್ನಾಗಿದ್ರೆ ನೋಡಿ ಸಹಿಸೋದಿಲ್ಲ. ಏನೋ ಅಸೂಯೆ, ಇಲ್ಲದ ಕೃತ್ರಿಮ ಮಾಡೋ ಅಸೂಯೆ. ದರ್ಪ, ಎಲ್ಲ ಕೊಟ್ಬಿಟ್ರೆ ಆಗೋದಿಲ್ಲ ಸ್ವಾಮಿ. ಸಮಾನ ಸಮಾನ ಯಾರುಂಟು ಈ ಜಗದೊಳಗೆ? ನಾನು ಅಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ, ನಾನು ಒಂದೇ ಸಮನಾಗಿರ್ತೀನಿ. 3 ವರ್ಷ ಆದರೂ ಮುಂದೆ ಶಕ್ತಿ ವಿಟಮಿನ್ ಇರುತ್ತೆ, B12 ಕಾಂಪ್ಲೆಕ್ಸು ಒಂದೇ ಸಮನಾಗಿ ನನ್ನಲ್ಲಿ ಪ್ರವಹಿಸುತ್ತೆ. ದರ್ಪ. ನಾನು ಹೇಳ್ತೀನಿ ನೋಡು, ನನ್ನ ದೇಹ ನೋಡು, ನಾವು ನೋಡಿರೋದು ಕುಚ್ಚ. ನನಗೆ ತಿನ್ನಲು ನನಗೆ ಬೇಕಾದಷ್ಟು ತಿಂಡಿ ಇದೆ, ತಿನ್ನಿಸಿದೆ. ದರ್ಪ. ಅಹಂಕಾರ ಇದಾದ್ಮೇಲೆ ಮಾನ. ಇಷ್ಟೆಲ್ಲ ಆದ್ಮೇಲೆ ನಾನು ಮಾನಸ. ಇಷ್ಟೆಲ್ಲ ಮಾಡೋದು ನೋಡಿ, ವರ್ಗಗಳಿಂದ ಏನಾನ ನಮಗೆ ಸುಖ ಸಿಗುತ್ತೆ. ಈ 16 ಗುಣಗಳಿಂದ ಏನಾನ ನಾವು ಪಡ್ಕೊಳ್ಳೋಕೆ ಸಾಧ್ಯವೇ? ನೋಡಿ, ಮಾನ, ಅವಮಾನ. ನನಗೆ ಯಾರೋ ಒಬ್ಬ ಕಾಗದ ಬಂದಿದ್ದ, ಈಗ ಒಂದು 15-20 ದಿವಸ. ನೀವು ಮಾಡ್ತಿರೋದು, ನೀವೆಲ್ಲ ಕೇರಿಗೆ ಮಾಡಿಬಿಡ್ತೀರಿ, ಬರ್ತಾನೆ ನಮಗೆ ತೀರ್ಥ ಕೊಡಲ್ಲ, ದರ್ಶನ ಕೊಡಲ್ಲ, VIP ಭಕ್ತರು ನೋಡ್ಕೊತೀರಿ ನೀವು, ಹಾಗೆ ಹೀಗೆ ಅಂತ ಕಾಯ್ದ ಬಂದಿದ್ದ. ಮಹನೀಯನ ಬಂದಿದ್ದೋ ಬರಲಿಲ್ಲ ಗೊತ್ತಿಲ್ಲ. ಅವನಂತೂ ಏನೋ ಆಗಿ ಬರ್ತಾನೆ. ಇನ್ನೇನು ಮಾಡ್ತೀರಿ? ಎಲ್ಲ ಅಷ್ಟು ನಮ್ಮಲ್ಲಿ ಬರ್ತಾರೆ, ಏನಾನ ಪಡ್ಕೋತಾರೆ, ಆಮೇಲೆ ಏನೋ ಒಂದು ಹೊಡ್ಕೊಂಡು ಹೊರಟೋಗ್ತಾರೆ. ಆಮೇಲೆ ತಿರ್ಗಾ ತಪ್ಪಾಯಿತು ಊರುಗಳೇ ಬರ್ತಾರೆ. ಇನ್ನೇನು ಮಾಡೋದು? ತಪ್ಪನ್ನು ಕ್ಷಮಿಸೋದಕ್ಕೆ ನನಗೆ ವರ್ಕ್ಶಾಪು, ಈ ಮೋಟ್ರು ಎಲ್ಲ ನಿಲ್ಲಿಸ್ಬಿಡುತ್ತೆ, ಜಪಾನಿಂದ ಮಾಡಿ ಕಳಿಸ್ಬಿಡ್ತಾರೆ.
ಇಲ್ಲಿ ಕೆಟ್ಟೋದೆ ವರ್ಕ್ಶಾಪ್ ಬರಬೇಕದು. ಅದೇನ ಚೆನ್ನಾಗಿದ್ರೆ ಹೋಗ್ತಾರೆ ಅಂದರೆ ಏನು ಹೇಳ್ತೀರ, 80 ಮೈಲಿ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾರೆ. ಮಾರುತಿ ಕಾರು ಬಿಟ್ಟ ಗಾಡಿ ಒಳ್ಳೆ ಗಾಳಿರೋದಾಗ ಬಿದ್ದಿನ ಒಳ್ಳೆ ದಪ್ಪ ಬರುತ್ತೆ. ಹಾಗೆ ಈ ಒಂದು ಗುಣಗಳು ನೋಡಿ ಇವರಲ್ಲಿ ಅರಿಷಡ್ವರ್ಗವು ಷೋಡಶ ಈ ಗುಣಗಳು ಇವಿಷ್ಟು ನಮ್ಮನ್ನು ಕಾಣಿಸ್ತಾ ಇರಬೇಕಾದ್ರೆ ನಾವು ಇದರಿಂದ ಪಾರಾಗಬೇಕಾದ ಧರ್ಮನ ನಾವು ದಿನ ಒಂದಕ್ಕೆ ಯೋಚನೆ ಮಾಡದೇ ಇದ್ರೆ ನಾವು ಪಾರಾಗ್ತೀವ? ಸಾಧ್ಯವ ನಾವು ಪಾರಾಗೋಕೆ? ನಾವು 28 ಸಲ ಶ್ರೀ ಸೂಕ್ತ ಹೇಳಿದ್ರೆ ಇದು ಹೋಗುತ್ತಾ? ನಮಗೆ ಪುರುಷ ಸೂಕ್ತ ಹೇಳಿದ್ರೆ ಹೋಗುತ್ತಾ? ಮಂತ್ರವಾದಿ ಹತ್ರ ಹೋಗಿ ಹೇಳಿದ್ರೆ ಹೋಗುತ್ತಾ? ಯೋಚನೆ ಮಾಡಿ. ಯು ಥಿಂಕ್ ಯುವರ್ ಸೆಲ್ಫ್, ಬಿಕಾಸ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಮಾನವರು ನೀವು. ಈ ಮಾನವರಾದವರು ನೀವು ಯೋಚನೆ ಮಾಡಬೇಕಾದ ವಿಷಯ ಇದೆ. ಗುರುಗಳ ಚರಿತ್ರೆ ಪಠಣ, ಗುರುಚರಿತ್ರೆ ಕೇಳ್ತಾನೆ ಇರ್ತೀವಿ. ಗುರುಚರಿತ್ರೆ ಗುರುಚರಿತ್ರೆಗಳಲ್ಲಿ ಬೇಕಾದಷ್ಟು ನೀವುಗಳು ಹೇಳಿದ್ದಾರೆ ಗುರುಗಳು. ಎಷ್ಟು ನೀವ ಹೇಳ್ತಾರೆ, ಅದರಲ್ಲಿ ಒಂದರಿಂದ ನಾವು ನಡೆಸೋಕೆ ಸಾಧ್ಯ ಇಲ್ಲ. ಒಂದೇ ಒಂದು. ಅದಕ್ಕಾಗಿ 36 ವರ್ಷ ಆದ್ಮೇಲೆ ಪ್ರಪಂಚಕ್ಕೆ ಬಂದ್ಬಿಡ್ತೀವಿ. ನಾವು ಪ್ರಪಂಚದ ಇತಿಹಾಸಕ್ಕೆ ಬರ್ತೀವಿ. ಹಾಗೆ ಯಾವ ಮನುಷ್ಯ ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ತಕ್ಕಂಥ ಹಾಗೆ ದೇಹನ ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡ್ತೀವಿ, ಹಾಗೇನೆ ತನ್ನ ಆತ್ಮ ಬಂದಿರತಕ್ಕಂಥ ಈ ದುರ್ಲಭವಾದ ದೇಹ, ದುರ್ಲಭವಾದ ಈ ಒಂದು ಶರೀರ, ಇದನ್ನು ಕೃತಕೃತ್ಯ ಅಂದರೆ ಕೃತಾರ್ಥವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡಬೇಕಾದ್ರೆ ಈ ಗುರುಗಳು ಎಂತೆಂಥವು ಯಾರ್ಯಾರು ಮಾಡಿ ಏನೇನು ಮಾಡಿಕೊಂಡ್ರು ಇದೆಲ್ಲ ತೆಕ್ಕೊಳ್ಬೇಕು. ತಿಳ್ಕೊಂಡ್ರೆ ಮಾತ್ರ ನಮಗೆ ನಾವು ಹೇಗಿರಬೇಕು ಅಂತ ಅರ್ಥವಾಗುತ್ತೆ. ಇಲ್ಲದೇ ಇದ್ರೆ ನೀನು ಬೆಳಿಗ್ಗೆ ಎದ್ದು ಪೂರ್ವಕ್ಕೆ ಹಿಂಗೆ ನಿಂತ್ಕೋ, ನಾನು ಹೇಳ್ತೀನಿ, ನಿಂತ್ಕೊಂಡೆ ಹೀಗೆ ತಿರುಗೋ, ಹೀಗೆ ಹೇಳ್ತೀನಿ, ಹೀಗೆ ಮಾಡು, ಭಜನೆ ಮಾಡು, ಇದು ಮಾಡು, ಅದು ಮಾಡು, ಏನಿಲ್ಲ. ಯಾರು ಹೇಳ್ತಾರಲ್ಲ, ಮನಸ್ಸು ಹರಿದಾರಿ, ತಾನು ನಿಲ್ದಾರಿ, ಇನ್ನೊಬ್ಬ ಡಿಲ್ದಾರಿ. ಮನಸ್ಸು ಹರಿದಾರಿ, ಮನಸ್ಸೆಲ್ಲೋ ಇರುತ್ತೆ. ಹರಿದಾರಿ ಅಂದರೆ ಎಷ್ಟು? 12 ಮೈಲಿ ಅಂತ ಒಂದು ಹರಿದಾರಿಗೆ 12 ಮೈಲಿ ಅಂತ ಕರೀತಾರೆ. ಅದು ಕೆಲವರು ಗೊತ್ತಿರ್ಬೋದು. ಇವತ್ತು ಉತ್ತರ ಪ್ರದೇಶದಲ್ಲ ಮಾತು ನಡೆಯುತ್ತೆ. 4 ಹರಿದಾರಿ ಅದಪ್ಪ ಅಂತ. ಹಾಗೆ ಹರಿದಾರಿ, ಮನಸ್ಸು ಹರಿದಾರಿ, ಇವನು ನಿಲ್ದಾರಿ, ಇನ್ನೊಬ್ಬ ಡಿಲ್ದಾರಿ. ಇಲ್ಲಿ ಏನು ಪ್ರಯೋಜನ? ಅದೆಂತ ಇದನ್ನು ಅರ್ಥಕೊಂಡು ನಮ್ಮ ನಿಯಮಗಳು ಎಂಥದ್ದು, ನಾವು ಮಾಡ್ತಕ್ಕಂಥ ಕರ್ತವ್ಯ ಏನು, ಒಂದು ನಿಮಿಷಕ್ಕೆ ನಮ್ಮ ದೇಹ ಎಷ್ಟು ಸೌಭಾಗ್ಯವನ್ನು ಪಡ್ಕೊಳ್ಳುತ್ತೆ. ಒಂದೇ ನಿಮಿಷ ನೋಡಿ, ಇಷ್ಟು ಕೇಳಿದ್ರೆ ಎಷ್ಟು ಸೌಭಾಗ್ಯ, ಎಷ್ಟು ಮನಸ್ಸಿಗೆ ಆನಂದವಾಗುತ್ತೆ. ಇಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇವತ್ತು ಇಷ್ಟನ್ನು ನಾನು ನಂದು ದಿನಚರ್ಯ ಹೇಳ್ತೀರಾ, ಮುಂದಕ್ಕೆ ಹೋಗಲ್ಲ. ಗುರುಚರಿತ್ರೆನ ಕೇಳಿದ್ದೀರಿ, ಗುರುಚರಿತ್ರೆಯನ್ನು ಕೇಳಬೇಕು ಅಂತ ಇದ್ದೀರಿ, ಕೇಳ್ತೀರಿ ಅಷ್ಟೇ. ಒಂದನ್ನು ನಡೆಸೋಕೆ ಸಾಧ್ಯ ಇಲ್ಲ. ಒಂದೇ ಒಂದು ಅವ್ರು ಹೇಳಿದಾರ, ಸ್ತ್ರೀಯರ ಆಚಾರ ಧರ್ಮ ಸ್ತ್ರೀಯರಿಗೆ ಹೇಳಿದರು, ಪುರುಷರ ಆಚಾರ ಧರ್ಮ ಪುರುಷರಿಗೆ ಹೇಳಿದರು, ವರ್ಣಾಶ್ರಮ ಧರ್ಮ ಹೇಳಿದರು. ಯಾವುದು ನಾವು ನಡೆಸೋಕೆ ಸಾಧ್ಯ? ಇವತ್ತೆಲ್ಲ ಉಲ್ಬಣವಾಗ್ತಾ ಇದೆ. ಕಾರಣ ಏನು? ನಾವು ಮುಖ ಸಕ್ಕರೆ ಸವಿದಂತೆ ಸರ್ವಜ್ಞ ಈಗ ಕೇಳ್ತೀವಿ, ಆ ಕಡೆ ಬಿಡ್ತೀವಿ. ಮನೆಗೆ ಹೋದ್ರೆ ನಮ್ಮ ವ್ಯವಹಾರ ಹೇಳಿದ್ಮೇಲೆ ವ್ಯವಹಾರ ಪರ್ವತಾಕಾರವಾದ ವ್ಯವಹಾರ ನಮ್ಮದು. ಹಾಗಾಗಬಾರ್ದು. ನಮ್ಮದು ಎಂಥ ವ್ಯವಹಾರವೇ ಇಲ್ಲ. ಪರಮಾತ್ಮ ಒಂದು ನಿಯಮಿತವಾದವನು. ಅವನು ಇವತ್ತಿಗೂ ಕೂಡ ಬೆಳಿಗ್ಗೆ ಹೇಳ್ತಾ ಇಷ್ಟೇ ಟೈಮ್ ಹುಟ್ಟುತ್ತಾನೆ, ಹುಟ್ಟೇ ಹುಟ್ಟುತ್ತಾನೆ. ನಮಗೆ ನನ್ನನ್ನು ತಾನೇ ಡೆಲ್ಲಿಗೆ ಹೋಗಿ ಬಂದೆ, 1-2 ಗಂಟೆ ಮಲ್ಕೊಂಡಿರ್ತೀನಿ ಅಂತಂತಾನ ಸ್ವಾಮಿ. ಡೆಲ್ಲಿ ರೂಪಾಂತರ ಎಲ್ಲ ಕಡೆಗೂ ಹುಟ್ಟಬೇಕು ಅವ್ರು ನೋಡಿ. ಅವನಿಗೆ ಎಂಥ ಕೆಲಸ, ಆಲ್ 24 hours ವರ್ಕರ್ಸ್ ಅಂತ. ದೇವರುಗಳಿಗೆ 24 ಗಂಟೆನೂ ಕೆಲಸ ಇದೆ. ನಾವು ಆಯಾಸ ಉಂಟು, ಅಳಕಟೆ ಉಂಟು, ನಮಗೆ ದರ್ಪ ಉಂಟು, ಎಲ್ಲ ಉಂಟು. ಅದನ್ನು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದೇ ಈ ಒಂದು ಸಂವತ್ಸರದ ಜಯಂತಿಯ ಒಂದು ಮಾನವರ ಇತಿಹಾಸನ ಗುರುಗಳು ಕಲಿಸಿದ್ದಾರೆ. ಇದನ್ನು ಸಕಾಲ
ತಾವು ಬಂದು ಇದನ್ನು ಕೇಳಿ ಪರಿವರ್ತನೆ ಮಾಡಿಕೊಂಡು ಕಾಗೆ ಹಂಸವಾಗುವಂತೆ ನಿಮ್ಮ ಮನಸ್ಸನ್ನು ಪರಿಪಕ್ವ ಮಾಡಿಕೊಂಡು ಮೇಲಕ್ಕೆ ಪರಮಾತ್ಮನ ದೃಷ್ಟಿಗೆ, ಅಂದರೆ ಕೆಲವರಿಗೆ ನಮಗೆ ಮುಕ್ತಿ ಬೇಕಂಬೋ, ಏನು ಮುಕ್ತಿ? ಮುಕ್ತಿ ಮುಕ್ತಿ ಏನಿಲ್ಲ, ಮುಕ್ತಿ ಎಲ್ಲಿ? ಮುಕ್ತಿ ಹುಡುಗಾಟ್ರೆ ಮುಕ್ತಿ ಅಂದರೆ ನಮ್ಮ ಅಪ್ಪನ ಮನೆಗೆ ಗಟ್ಟೆ ಅಲ್ಲೇ ಮಂಡಿ ಪೆಟ್ರೋಲ್ ಕುಡ್ಕೊಂಬರಕ್ಕಾಗುತ್ತೆ, ಅಕ್ಕಿ ಮುಟ್ಟೆ ಕೊಂಡ್ಕೊಂಬರಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ಮುಕ್ತಿನ ಪಡ್ಕೊಳ್ಳೋದು ಮಹಾ ಸುಲಭ, ಆದರೆ ಅಷ್ಟೇ ಮಹಾ ಕಷ್ಟ ಉಂಟು. ಇದನ್ನು ತಮಗೆ ಅಂದರೆ ನನ್ನ ದಿನಚರ್ಯೆ ಯಥಾವಿಧಿಯಾಗಿ ದಿನವೂ ಇರುತ್ತೆ. ಇವತ್ತೇನೋ ಸ್ವಲ್ಪ ಗಂಟು ಕೂತಿಲ್ಲ, ನಾಳೆಗೆ ಇನ್ನೊಂದು ಬಿಡ್ಬೋದು. ಇವಾಗ ಆಗಲೇ ಸ್ವಲ್ಪ ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಕಲಿ ಆ ಕಾಂಪೌಂಡಿಂದ ಆಚೆ ಇದೆ. ಅದರಿಂದ ನೀವೆಲ್ಲರೂ ಕೂಡ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಈ